ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಲ್ಲ? ಹಾಂ, ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಬ್ಬರ ಪರಿಚಯ ಒಬ್ರಿಗೆ ಆಯ್ತಾ? ಪ್ರೈಸ್ ದಿ ಲಾರ್ಡ್. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ಹಲ್ಲೆಲೂಯಾ. ಹಿಂದೆ ಮುಂದೆ ಇರೋರಿಗೆಲ್ಲ ಸ್ವಲ್ಪ ಹೇಳಿ. ಪ್ರೈಸ್ ದಿ ಲಾರ್ಡ್. ಯೇಸು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಬೈತಾರೆ 3 ದಿವಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಂದು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನ ಭೇಟಿಯಾಗಿ ಬಂದರೆ ಸಾಕ, ಅಥವಾ ನಮಗೆ ಬೇಕಾದ ಚಿಕಿತ್ಸೆಯನ್ನು ಮಾಡ್ಕೊಂಡು ಬಂದರೆ ಸಾಕ? ಹಾಂ, ಪ್ರೈಸ್ ದಿ ಲಾರ್ಡ್. ಡಾಕ್ಟ್ರನ್ನ ಹೋಗಿ ಭೇಟಿ ಮಾಡಿ ಬಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಮಾಡಿಸ್ಕೋಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ 3 ದಿವಸಗಳು ನಮಗೆ ಅದಕ್ಕೇನೆ ದೇವರು ಕೊಟ್ಟಿರುವಂಥದ್ದು. ಹೋಗಿ ಭೇಟಿ ಮಾಡಿ ಬರಲಿಕ್ಕಲ್ಲ, ನಮ್ಮಲ್ಲಿರ್ತಕ್ಕಂಥ ಬೇಡವಾದ ಎಲ್ಲ ಗಡ್ಡೆಗಳನ್ನು ಕತ್ತರಿಸಿ ತೆಗೆದುಹಾಕಿ ನಾವು ಇನ್ನೂ ಶಕ್ತವಾಗಿ ದೇವರ ಸೇವೆಯನ್ನು ಮಾಡಲಿಕ್ಕೆ ಮುಂದೋಗಲಿಕ್ಕೆ ನಮ್ಮನ್ನು ದೇವರು ಕರೆದು ಸರಿ ಮಾಡಲಿಕ್ಕಾಗಿ ಕರೆತಂದಿದ್ದಾರೆ. ಸೊ ಈಗ ನಾವು ಎಲ್ಲದಕ್ಕೂ ರೆಡಿಯಾಗಿ ಕೂತ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಟಿಫನ್ ತಿನ್ನುವಾಗಲೇ ಹೇಳಿಬಿಟ್ರು ಒಬ್ಬರು, ನಾವು ಕೂತ್ಕೊಳ್ತೀವಿ, ನೀವು ಹೊಡಿತೀರಾ, ಹೊಡೆಸ್ಕೋತೀವಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಬೀಳುವ ಹೊಡೆತಗಳು ತುಂಬ ಒಳ್ಳೆಯದು ನಮಗೆ. ಪ್ರೈಸ್ ದಿ ಲಾರ್ಡ್. ದೇವರಿಂದ ಬೀಳುವ ಹೊಡೆತಗಳು ತುಂಬ ಒಳ್ಳೆಯದು. ಯಾಕಂದರೆ ಅವರಿಂದ ಬೀಳುವ ಒಂದೊಂದು ಹೊಡೆತವೂ ಕೂಡ ನಮ್ಮನ್ನು ದಾರಿಗೆ ತರ್ತದೆ. ನಮ್ಮ ಆಧ್ಯಾತ್ಮಿಕ ಜೀವನ ಅವರಿಷ್ಟದಂತೆ ರೂಪುಗೊಳ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಾಂದರೆ ನೋಡಿ, ನನ್ನ ಅನುಭವದಲ್ಲಿ ಸುಮಾರು ತಂಡಗಳನ್ನು ನಾನು ನೋಡಿದ್ದೇನೆ. ದೇವರ ಪ್ರೀತಿ ಬಗ್ಗೆ ಆಗಲಿ, ಶುಭ ಸಂದೇಶದ ಬಗ್ಗೆ ಆಗಲಿ ಎಲ್ಲ ಕೆಲಸ ಮಾಡಿರೋರೆ, ತುಂಬ ಶಕ್ತವಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ತಂಡಗಳು ಇವತ್ತು ಎಷ್ಟೋ ತಂಡಗಳಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ನಮ್ಮನ್ನು ದೇವರು ನಿಜವಾಗ್ಲೂ ಒಂದು ಅಂಗವಾಗಿ, ಒಂದು ಕುಟುಂಬವಾಗಿ ದೇವರು ಕರೆದಿದ್ದಾರೆ ಅಂದಮೇಲೆ ಅವರ ಇಷ್ಟಕ್ಕೆ ನಾವು ಅವರ ಸೇವೆಯನ್ನು ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಇದು ನಾನು ನೀವು ಹೋದ್ಮೇಲೆ ನಿಲ್ಲಬಾರ್ದು, ಇದು ನಿರಂತರವಾಗಿ ಕಂಟಿನ್ಯೂ ಆಗಬೇಕು, ಸಾಗಬೇಕು. ಪ್ರೇಷಿತರು ಮಾಡಿದ ಸೇವೆ ಇನ್ನೂ, ಪೌಲ ಮಾಡಿದ ಸೇವೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೇ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ಒಂದು ವಾಕ್ಯವನ್ನು ಓದಿ ನಾವು ಮುಂದೆ ಹೋಗೋಣ. 6ನೇ ಅಧ್ಯಾಯ, ಗಲಾತ್ಯರಿಗೆ ಬರೆದ ಪತ್ರಿಕೆ, 4ನೇ ವಾಕ್ಯ. 6:4 ಗಲಾತ್ಯರಿಗೆ ಬರೆದ ಪತ್ರಿಕೆ. ಪ್ರತಿಯೊಬ್ಬನು ಇಲ್ಲಿ ಬಂದಿರುವ ನಾನು ಮತ್ತು ನೀವು ಪ್ರತಿಯೊಬ್ಬರು ತನ್ನ ನಡತೆಯನ್ನು ತನ್ನಷ್ಟಕ್ಕೆ ತಾನೇ ಪರಿಶೋಧಿಸಿಕೊಳ್ಳಲಿ. ಇಲ್ಲಿ ನಾವು ನಮ್ಮ ಅಂತರಂಗವನ್ನು ದೇವರ ವಾಕ್ಯದ ಮುಂದೆ ಎವ್ಯಾಲ್ಯುವೇಷನ್ ಮಾಡಲಿಕ್ಕೆ, ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳಿಕ್ಕಾಗಿ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇಲ್ಲಿ ನಿಜವಾಗ್ಲೂ ಈ ವಾಕ್ಯದಂತೆ ನಾವು ನಮ್ಮನ್ನೇ ಪರಿಶೋಧನೆ ಮಾಡಿಕೊಂಡರೆ, ಖಂಡಿತವಾಗಲೂ ದೇವರ ವಾಕ್ಯದ ಮುಂದೆ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡ್ರೆ ನಮ್ಮ ಒಳಗಡೆ ಇರತಕ್ಕಂಥ ಬೇಡವಾದದ್ದನ್ನು ಯೇಸುವಿನ ಅಥವಾ ಪವಿತ್ರಾತ್ಮನ ಸಹಾಯದಿಂದ ನಾವು ತೆಗೆದುಹಾಕ್ಲಿಕ್ಕಾಗತ್ತೆ. ಇನ್ನೊಂದು, ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ, ಪೌಲರು ಹೇಳ್ತಿದ್ದಾರೆ, ನಡತೆ ಒಳಿತಾಗಿದ್ದರೆ
ತನ್ನ ನಡತೆ ಒಳಿತಾಗಿದ್ದರೆ ಹೆಮ್ಮೆ ಪಡಲಿ. ನನ್ನ ನಡತೆ ಯಾರ ಮುಂದೆ ಒಳಿತಾಗಿದ್ರೆ? ದೇವರ ಮುಂದೆ, ನಮ್ಮ ಮುಂದೆ, ಮನುಷ್ಯನ ಮುಂದೆ ಅಲ್ಲ. ಮನುಷ್ಯನ ಮುಂದೆ ಒಳ್ಳೆಯದಾಗಿರಲಿಕ್ಕೆ ಸ್ವಲ್ಪ ಡ್ರಾಮಾ ಮಾಡಿದರೆ ಸಾಕು, ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರೆ ಸಾಕು, ಇರ್ಬೋದು. ಆದರೆ ನಮ್ಮ ನಡತೆ ಯಾರ ಮುಂದೆ ಒಳಿತಾಗಿದ್ದರೆ? ದೇವರ ಮುಂದೆ. ದೇವರ ಮುಂದೆ, ನಮ್ಮನ್ನು ಕರೆದಾತನ ಮುಂದೆ, ನಮ್ಮನ್ನು ಆರಿಸಿಕೊಂಡವನ ಮುಂದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ನೋಡಿ, ಪ್ರತಿಯೊಂದು ಆಳವಾದ ಅಧ್ಯಯನ, ಗ್ರೋತ್, ಓಕೆನಾ? ನಿಜವಾಗ್ಲೂ ರಾತ್ರಿ ನಾನು ಬಾಲಣ್ಣ ಎಲ್ಲ ಮಾತಾಡ್ತಾ ಇದ್ವಿ. ಒಬ್ಬ ಮನುಷ್ಯನ ಗ್ರೋತ್ ಅಂದರೆ ನಿಜವಾದ ಕ್ರಿಸ್ತನ ಅರಿವು ಯಾವ ರೀತಿ ಅವನಿಂದ ಔಟ್ಪುಟ್ ಬರುತ್ತೆ ಅಂದರೆ, ನೋಡಿ, ಸ್ಟಾರ್ಟಿಂಗಲ್ಲಿ ರಾತ್ರಿ ಮಾತಾಡ್ತಾ ಇದ್ವಿ, ಆರಂಭದಲ್ಲಿ ಪೌಲ, ನಾನೇನು ಕಮ್ಮಿ ಅಲ್ಲ, ಪ್ರೇಷಿತರಿಗಿಂತ ಹೆಚ್ಚು ದುಡಿದಿದ್ದೇನೆ, ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ, ನಾನು ಹೆಚ್ಚಳ ಪಡುವುದಕ್ಕೆ ಬಲವುಳ್ಳವನಾಗಿದ್ದೇನೆ ಅಂತೆಲ್ಲ ನೀವು ಧ್ಯಾನ ಮಾಡಿ ನೋಡಿ. ಕೊನೆಗೆ ಆತನ ಕನ್ವಿಕ್ಷನ್ ಏನು ಗೊತ್ತಾ? ಈ ಪ್ರಪಂಚದಲ್ಲಿ ನನ್ನಂಥ ಪಾಪಿ ಯಾರೂ ಇಲ್ಲ. ಇದು ಯಾವಾಗ ಆತನಿಗೆ ಬಂದಿದ್ದು ಅಂದರೆ, ಪರಿಪೂರ್ಣವಾದ ಕ್ರಿಸ್ತನನ್ನು ತನ್ನ ಅಂತರಂಗದಲ್ಲಿ ಅನುಭವಿಸಿದಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಯಾವಾಗ ಕ್ರಿಸ್ತನ ಪ್ರಕಟಣೆ ದಿನೇ 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 ಹೆಚ್ಚುತ್ತೋ, ನಾವು ಹೆಚ್ಚಳ ಪಡ್ಲಿಕ್ಕೆ ಆಗೋದೇ ಇಲ್ಲ. ಏನು ಹೆಚ್ಚಳ ಪಟ್ಟರು ಕೂಡ ಏನಂತ ಹೇಳ್ತೀವಿ ಗೊತ್ತಾ? ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕರುಣೆ, ನಿನ್ನಿಂದ ಎಲ್ಲ. ನಾನು ಅನ್ನೋದು ಇರೋದೇ ಇಲ್ಲ ನೋಡಿ ಅಲ್ಲಿ. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮಲ್ಲಿ ನಾನು ಇದೆಯಾ? ಕೋಪ ಯಾಕೆ ಬರುತ್ತೆ ಹೇಳಿ? ಬೇಜಾರು ಯಾಕಾಗುತ್ತೆ ಹೇಳಿ? ಟೆನ್ಷನ್ ಯಾಕಾಗುತ್ತೆ ಹೇಳಿ? ನಾವು ಧ್ಯಾನ ಮಾಡ್ತಾ ಇದ್ದೀವಿ ಯಾವುದನ್ನು? ನಾನು ಎಂಬುದನ್ನು. ಯೇಸುವನ್ನು ಧ್ಯಾನ ಮಾಡ್ತಾ ಇಲ್ಲ ನಾವು. ಯೇಸುವನ್ನು ಧ್ಯಾನ ಮಾಡಿದ್ರೆ ನಾನು ಇರುತ್ತಾ? ಇರೋದಿಲ್ಲ. ಕೋಪ ಯಾಕೆ ಬರುತ್ತೆ? ನಾನು ಅಂತ ಇರೋದ್ರಿಂದಲೇ, ಸ್ವಾರ್ಥ ಇರೋದ್ರಿಂದಲೇ. ಪ್ರಿಯ ಸೋದರ ಸೋದರಿ, ಅದಕ್ಕೇ ಇಲ್ಲಿ ಈ ವಚನಗಳ ಮುಖಾಂತರ ಸಂತ ಪೌಲರು ನಮಗೆ ಭಾಳ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಏನಂತ ಗೊತ್ತಾ? ಪ್ರತಿಯೊಬ್ಬನಂದರೆ ದೇವರ ರಾಜ್ಯಕ್ಕಾಗಿ ದುಡಿಲಿಕ್ಕಾಗಿ ಬಂದಿರುವ, ನಾನು ದೇವರ ಮಗನು, ದೇವರ ಮಗಳು ಅನ್ನುವ ಒಂದು ಕನ್ವಿಕ್ಷನ್ ನಿಮಗಿರ್ಬೋದು. ಆದರೆ ಬುದ್ಧಿಯಲ್ಲಿ ಕನ್ವಿಕ್ಷನ್ ಅಲ್ಲ, ನಿಮ್ಮ ಜೀವಿತದಲ್ಲಿ ಆ ಕನ್ವಿಕ್ಷನ್ ಇರಬೇಕು. ಇದ್ದವನು ಏನು ಮಾಡಬೇಕು ಅಂದರೆ, ತನ್ನನ್ನು ತಾನು ನೋಡಿ, ನಿಜವಾಗ್ಲೂ ಯೇಸುವಿನ ಪ್ರೀತಿಯನ್ನು, ಶುಭ ಸಂದೇಶವನ್ನು ಅರಿತ ಯಾರೇ ಆಗಿರಲಿ, ಅವನು ಇವ್ರು ನೋಡು ಅಂತ ಹೇಳೋ ಥರ ಇರಲ್ಲ. ನನ್ನ ಪ್ರಕಾರ, ಬೈಬಲ್ ಪ್ರಕಾರ, ನನಗೆ ತಿಳಿದ ಪ್ರಕಾರ, ಇನ್ನೊಬ್ಬರನ್ನ ಬೆಟ್ ಮಾಡಿ ತೋರಿಸ್ಲಿಕ್ಕೆ ಅವನಿಗಾಗಲ್ಲ. ಅವನೇನು ಮಾಡ್ತಾನಂದರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತನ್ನನ್ನು ತಾನು ಯೇಸುವಿನಂತೆ ಮಾರ್ಪಡಿಸ್ಕೊಳ್ಳಿಕ್ಕೆ, ಯೇಸುವಾಗಿ ಇನ್ನೊಬ್ಬರಿಗೆ ತೋರ್ಪಡಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನಿಸ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ತನ್ನನ್ನು ತಾನಾಗಿ ತೋರಿಸ್ಕೊಳ್ಳೋದಿಲ್ಲ, ನನ್ನನ್ನು ಯೇಸುವಾಗಿ ನೋಡ್ಬೇಕು ಜನ, ನನ್ನನ್ನು ಯೇಸುವಾಗಿ ಸ್ವೀಕರಿಸ್ಬೇಕು ಜನ, ನನ್ನನ್ನು ನೋಡಿದವನು ಯೇಸುವನ್ನು ನೋಡಬೇಕು. ಈ ರೀತಿ ತನ್ನನ್ನೇ ತಾನು ಯೇಸುವಿನ ವಾಕ್ಯವೆಂಬ ಕನ್ನಡಿಯ ಮುಂದೆ ಇಟ್ಕೊಂಡು ಪರಿಶೋಧನೆ ಮಾಡಿಕೊಂಡು, ಯಾವ ರೀತಿ ನಾವು ಕನ್ನಡಿ ಮುಂದೆ ತಲೆ ಸರಿ ಮಾಡ್ಕೊಳ್ತೀವೋ, ಬಟ್ಟೆ ಸರಿ ಮಾಡ್ಕೊಳ್ತೀವೋ, ಹಾಗೆ ಇನ್ನೊಬ್ಬರ ಬಗ್ಗೆ ಅವನಿಗೆ ಧ್ಯಾನನೇ ಇರೋದಿಲ್ಲ, ಇನ್ನೊಬ್ಬರ ಬಗ್ಗೆ ಅವನಿಗೆ ಚಿಂತನೆ ಇರೋದಿಲ್ಲ. ಅವನು ಮ್ಯಾಕ್ಸಿಮಮ್ ಏನು ಮಾಡ್ತಾನಂದರೆ, ವಾಕ್ಯದ ಮುಂದೆ ನಿಂತ್ಕೊಂಡು ನನ್ನನ್ನು ಸರಿ ಮಾಡ್ಕೊಳ್ತೀನಿ, ನನ್ನನ್ನು ಸರಿ ಮಾಡ್ಕೊಳ್ತೀನಿ, ನನ್ನನ್ನು ಸರಿ ಮಾಡ್ಕೊಳ್ತೀನಿ. ಪ್ರೀತಿಯ ಸಹೋದರ ಸಹೋದರಿ, 10 ಕೊಯ್ನೋನ್ಯ ಆಗಿದೆ, 5-6 ಬರ್ನಿಂಗ್ ಬುಷ್, 6 ಬರ್ನಿಂಗ್ ಬುಷ್ ಆಗಿದೆ. 7 ಆಗಸ್ಟಲ್ಲಿ ಅಂತ ಹೇಳಿದ್ದಾರೆ. ಏಪ್ರಿಲಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಚಿಕ್ಕಮಂಗ್ಳೂರಲ್ಲಿ ಒಂದು ಕೇಳ್ತಾ ಇದ್ದೀವಿ, ಗೊತ್ತಿಲ್ಲ, ಆಗ್ಬೋದೇನೋ. ಪ್ರೀತಿಯ ಆಮೇನ್, ಓಕೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಇಷ್ಟು ಧ್ಯಾನಕೂಟಗಳು, ಇಷ್ಟು ದಿನನಿತ್ಯದ ವೆಬ್ಎಕ್ಸ್ ಆಗಿರ್ಬೋದು, ಎಫೇಷಿಯನ್ಸ್ ಆಗಿರ್ಬೋದು, ಎಷ್ಟು ನಮಗೆ ಕಲಿಕೆಗಳಿದೆಯಲ್ವಾ? ಈ ಕಲಿಕೆಗಳೆಲ್ಲದರ ಮುಖಾಂತರ ನನ್ನ ಸ್ವಾರ್ಥವನ್ನು ಬಿಡಲಿಕ್ಕಾಗಿದೆಯಾ? ನನ್ನನ್ನು ನಾನು ಸರಿಪಡಿಸ್ಕೊಳ್ಳಿಕ್ಕಾಗಿದೆಯಾ? ಪ್ರಿಯ ಸಹೋದರ ಸಹೋದರಿ, ನನ್ನ ಪ್ರಕಾರ ಶುಭ ಸಂದೇಶ ನಾನು ಸರಿ ಆದರೆ ತನ್ನಷ್ಟಕ್ಕೆ ತಾನೇ ಆಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕಂದರೆ ನಾನು ಸರಿಯಾದಾಗ ನನ್ನ ಮುಖಾಂತರ ಯಾರು ಚಲಿಸ್ತಾರೆ? ಆರಾಮಾಗಿ ಚಲಿಸ್ತಾರೆ ಯೇಸು. ಇವತ್ತು ಯೇಸು ಚಲಿಸಲಿಕ್ಕೆ ಯಾರೂ ಅಡ್ಡಿ ಅಲ್ಲ. ಯಾರು ಅಡ್ಡಿ? ನಾನೇ. ನಾವು ಹೇಳ್ತೀವಿ ಅನೇಕರನ್ನು ತೋರಿಸ್ಬಿಟ್ಟು, ಅವರು ಇವರು
ಅಂತೇಳಿ ಅನೇಕರನ್ನು ತೋರಿಸಿ ಹೇಳ್ತೀವಿ. ಆದರೆ ನನ್ನ ಪ್ರಕಾರ ನನ್ನ ಧ್ಯಾನದ ಪ್ರಕಾರ, ನನಗೆ ದೇವರು ಕೊಟ್ಟ ಆಲೋಚನೆ ಪ್ರಕಾರ ನಾನು ಇನ್ನು ಹೇಳ್ತಾ ಇದ್ದೀನಿ. ಪ್ರಿಯ ಸಹೋದರ ಸಹೋದರಿ, ಶುಭ ವಾರ್ತೆಗೆ ಅಡ್ಡಿ ಬೇರೆ ಯಾರೂ ಅಲ್ಲ, ನಾನೇ ಆಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ತನವನ್ನು ನಾನು ಬಿಟ್ಟರೆ, ನಾನು ಅನ್ನೋದನ್ನು ನಾನು ಬಿಟ್ಟರೆ, ಖಂಡಿತವಾಗಲೂ ಅಂದು 2000 ವರ್ಷಗಳ ಹಿಂದೆ ಪ್ರೇಷಿತರ ಮುಖಾಂತರ ಚಲಿಸಿದಂಥ, ಪೌಲನ ಮುಖಾಂತರ ಚಲಿಸಿದಂಥ, ಸ್ಟೇಫಾನನ ಮುಖಾಂತರ ಚಲಿಸಿದಂಥ ಅದೇ ಪರಿಶುದ್ಧಾತ್ಮರು ನಮ್ಮ ಒಬ್ಬೊಬ್ಬರ ಮುಖಾಂತರ, ಅಥವಾ ಈ ಒಂದು ಆತ್ಮೀಕವಾದ ಕುಟುಂಬದ ಮುಖಾಂತರ, ಈ ಒಂದು ಚರ್ಚ್ ಮುಖಾಂತರ, ಈ ಸಭೆಯ ಮುಖಾಂತರ ಖಂಡಿತವಾಗಲೂ ಪವಿತ್ರಾತ್ಮರು ಚಲಿಸ್ಲಿಕ್ಕಾಗತ್ತೆ. ಹಾಲೆಲೂಯಾ. ಸೊ ಅದಕ್ಕೆ ನಾನು ಮಾಡಬೇಕಾದ ಕಾರ್ಯ ಏನು ಅಂದರೆ, ಈ 4ನೇ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡಬೇಕು. ಓದ್ತೀರಾ ಬ್ರದರ್? ಪ್ರತಿಯೊಬ್ಬನು ತನ್ನ ನಡತೆಯನ್ನು ತನ್ನಷ್ಟಕ್ಕೆ ತಾನೇ ಪರಿಶೋಧಿಸಿಕೊಳ್ಳಲಿ. ಓಕೆ. ತನ್ನ ನಡತೆ ಒಳಿತಾಗಿದ್ದರೆ ಹೆಮ್ಮೆ ಪಡಲಿ, ಆದರೆ ಇತರರೊಂದಿಗೆ ಹೋಲಿಸಿ ಹೆಮ್ಮೆ ಪಡಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಫಸ್ಟ್ ಲೈನ್ ಸ್ವಲ್ಪ ನಾವು ಮಾಡಿದ್ರೂ ಮಾಡ್ಬೋದು, ಆದರೆ 2ನೇ ಲೈನ್ ಸ್ವಲ್ಪ 2ನೇ ಭಾಗ ಇದೆಯಲ್ವಾ, ಆದರೆ ಅಂತ, ಅಲ್ಲಿಂದ ನಮಗೊಂದು ರೋಗ ಅದು. ಪ್ರೈಸ್ ದಿ ಲಾರ್ಡ್. ಏನು? ಹೋಲಿಕೆ ಮಾಡಿ ನೋಡೋದು. ಹಲ್ಲೆಲೂಯಾ. ಏನಾದರೂ ಒಂದು ಮಾತುಕತೆ ಬಂದರೆ ಅವ್ರು ಮಾಡಿ ಸರಿನಾ ಇದೆಯಾ? ಬಾಯಲ್ಲಿಲ್ಲ ಅಂದರೂ ಒಳಗಡೆ ಇರುತ್ತೆ. ನಾವಾದರೂ ನಾವು ಯಾರು ಭಾಳ ಕ್ಲೋಸ್ ಇರ್ತೀವೋ ಅವರು ಡಿಸ್ಕಷನ್ ಮಾಡ್ಕೋತೀವಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಡಿಸ್ಕಷನ್ ಸಭೆ ಹೇಳಿಕೆಗಾಗಿರಬೇಕು, ಆತ್ಮಿಕವಾದ ಬೆಳವಣಿಗೆಗಾಗಿರಬೇಕು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಪರಸ್ಪರ ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡುವಾಗ ಖಂಡಿತವಾಗಲೂ ಎಲ್ಲಿ ನಾವು ಆತ್ಮಿಕವಾಗಿ ಬೆಳವಣಿಗೆಯನ್ನು ಪಡ್ಕೊಳ್ಳಿಕ್ಕಾಗತ್ತೆ, ಎಲ್ಲಿ ಚೆನ್ನಾಗಿರ್ಲಿಕ್ಕಾಗತ್ತೆ? ಖಂಡಿತ ಇಲ್ಲ. ಸೊ ಅದರಿಂದಲೇ ಈ ಒಂದು 3 ದಿವಸಗಳಲ್ಲಿ ದೇವರು ಅದೆಂಥ ಮಾರಕವಾದ, ಅದೆಂಥ ಸ್ಟ್ರಾಂಗ್ ಹೋಲ್ಡ್ ಆಗಿರಲಿ, ಎಂಥ ಒಂದು ಬಂಧನ ಇರಲಿ, ಖಂಡಿತವಾಗಲೂ ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿ ಮುಂದೆ ಕರ್ಕೊಂಡೋಗ್ಲಿಕ್ಕಾಗಿ ನಮ್ಮನ್ನು ದೇವರು ಕರೆತಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದನ್ನು ನಾವು ಸ್ವಲ್ಪ ಈ ವಾಕ್ಯಗಳ ಮುಖಾಂತರ ನೋಡೋಣ. 10ನೇ ಅಧ್ಯಾಯದಲ್ಲಿ, ಮಾರ್ಕನ ಶುಭ ಸಂದೇಶದಲ್ಲಿ ಒಂದು ಸುಂದರವಾದಂಥ ಘಟನೆಯನ್ನು ನಾವು ನೋಡ್ತೇವೆ. 10ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ, ವಾಕ್ಯ ಒಂದು ನಿಮಿಷ, ಮಾರ್ಕ 10:23 ಓದೋಣ ಸ್ವಲ್ಪ. ಆಗ ಯೇಸುಸ್ವಾಮಿ ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವುಳ್ಳವರಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು. ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ! ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿಗಣ್ಣಲ್ಲಿ ನುಸುಳುವುದು ಸುಲಭ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯ ಆಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮೊಳಗಡೆ ಮಾತನಾಡಿಕೊಂಡರು. ಈಗ ಒಂಟೆನೂ ನೋಡಿದ್ದಾರೆ, ಸೂಜಿನೂ ನೋಡಿದ್ದಾರೆ ಇವರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸೊ ಒಂಟೆನೂ ಗೊತ್ತು ಅವರಿಗೆ, ಸೂಜಿನೂ ಗೊತ್ತು ಅಲ್ವಾ? ಸೊ ಇವರಿಗೆ ಭಾಳ ಭಯ ಬಂದ್ಬಿಡ್ತು. ಅಲ್ಲ, ನಮಗೆ ಸ್ವರ್ಗ ಕೊಡ್ತಾರೆ ಇವರು ಅಂತೇಳಿ ನಾವು ಇವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದೀವಿ. ನೋಡಿಲ್ಲ, ಅವರು ಕೊಡ್ತಾರೆ ಅನ್ನೋ ಗ್ಯಾರಂಟಿಯಲ್ಲಿ ಬಂದಿದ್ದೀವಿ. ಈ ಮನುಷ್ಯ ನೋಡಿದ್ರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತೇಳಿ ಇವರೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಮ್ಮಲ್ಲೂ ಕೂಡ ಆತ್ಮಿಕವಾಗಿ ಈ ವಾಕ್ಯಗಳನ್ನು ಆಲಿಸುವಾಗ, ಈ 3 ದಿವಸಗಳು ಧ್ಯಾನ ಮಾಡುವಾಗ ನಮ್ಮಲ್ಲಿ ನಮ್ಮಲ್ಲಿ ಬೇಡವಾದದ್ದು ಇದೆಯಲ್ವಾ, ನಮಗೂ ಆಗತ್ತಾ? ಸಾಧ್ಯನಾ? ಸೊ ಸೇವೆ ಮಾಡಲಿಕ್ಕಾಗತ್ತಾ? ಶುಭ ಸಂದೇಶ ಸಾರಲಿಕ್ಕಾಗತ್ತಾ? ಸೊ ದೇವರು ನಮ್ಮನ್ನು ಕರೆದಿರೋದು ನಿಜ, ಆದರೆ ನಮ್ಮಲ್ಲಿ ಇದೆಲ್ಲ ಕೊರತೆಗಳಿದೆಯಲ್ವಾ, ಇದು ನಮಗೆ ಬಿಡೋಕ್ಕಾಗತ್ತಾ? ಆಗಲ್ಲ. ಏನು ಮಾಡೋದು? ಈ ರೀತಿ 100 ಕ್ವಶನ್ಸ್ ನಿಮ್ಮಲ್ಲಿರ್ಬೋದು. ಪ್ರೀತಿಯ ಸಹೋದರ ಸಹೋದರಿ, ಇದು ನಿಮ್ಮ ಪ್ರಶ್ನೆಗಳಾಗಿದೆ. ಆದರೆ ನೆಕ್ಸ್ಟ್ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಓದ್ತಿರೋ ಸ್ವಲ್ಪ ನೆಕ್ಸ್ಟ್ ವಾಕ್ಯ. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯ ಆಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮೊಳಗಡೆ ಮಾತನಾಡಿಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಮನುಷ್ಯರಿಗೆ ಇದು ಅಸಾಧ್ಯ, ದೇವರಿಗಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದ್ಸರಿ ಹೇಳೋಣ, ನನ್ನ ದೇವರಿಗೆ ಎಲ್ಲವೂ ಸಾಧ್ಯ, ನನ್ನ ಯೇಸುವಿಗೆ ಎಲ್ಲವೂ ಸಾಧ್ಯ. ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ವರ್ಷನೋ ನನಗೆ ಗೊತ್ತಿಲ್ಲ,
ಈಗ ನಂದು ಒಂದು 22-23 ವರ್ಷ ಆಯಿತು, ನಿಮ್ದು ಎಷ್ಟೆಷ್ಟು ವರ್ಷ ಆಯಿತು ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ವರ್ಷಗಳ ಪ್ರಯಾಣದಲ್ಲಿ ಈ ವಾಕ್ಯಗಳನ್ನು ಕೇಳುವಾಗ ನಿಮಗೆ ಅನಿಸಿದ್ಯಾ ನನಗೆ ಇದು ಬಿಡೋಕ್ಕಾಗಲಿಲ್ಲ, ಏನಪ್ಪ ಮಾಡೋದು ಅನಿಸಿದ್ಯಾ? ನಿಮ್ಮ ಹತ್ರ ಯಾರು ಏನಂತ ನೆಗೆಟಿವ್ ಏನೂ ಇಲ್ಲ ಅನ್ಸತ್ತೆ. ಓಕೆ, ಅನಿಸಿದ್ಯಾ? ಪ್ರೈಸ್ ದ ಲಾರ್ಡ್. ಇದೆಯೋ ಇಲ್ವೋ? ಖಂಡಿತವಾಗ್ಲೂ. ಈಗ ಇಷ್ಟು ಧ್ಯಾನಗಳನ್ನು ಮಾಡಿದ್ದೀನಿ, ಇಷ್ಟು ಬರ್ನಿಂಗ್ ಬುಷ್ ಧ್ಯಾನದಲ್ಲಿ ಭಾಗವಹಿಸಿದ್ದೀನಿ, ಇಷ್ಟು ಆಳವಾಗಿ ಯೇಸು ಮಾತಾಡಿದಾರಾ? ಇಷ್ಟೆಲ್ಲ ಮಾತಾಡಿದ್ರು, ಇಷ್ಟೆಲ್ಲ ಗೊತ್ತಿದ್ರು, ನನ್ನಲ್ಲಿ ಯಾಕೆ ಈ ಸ್ವಭಾವ ಚೇಂಜ್ ಆಗಲಿಲ್ಲ ಅನ್ನುವ ಇದು ಇದೆಯಾ ನಿಮಗೆ? ಇದೆಯೋ ಇಲ್ವೋ? ಸೊ ಈಗ ಆ ಒಂದು ಬಂಧನದಿಂದ, ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ನಮಗಾಗ್ತಾ ಇಲ್ಲ. ಆದರೆ ಈ ಧ್ಯಾನದಲ್ಲಿ ಯೇಸು ಹೇಳ್ತಿದ್ದಾರೆ, ನಿಮಗೆ ಅಸಾಧ್ಯ, ಆದರೆ ನೀವು ನನಗೆ ಬಿಟ್ಕೊಡಿ, ನನಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಸಾಧ್ಯ? ಆದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ನಾನು ಬಿಟ್ಕೊಟ್ಟಾಗ, ನನಗೆ ಆ ಅರಿವಾದಾಗ, ನಾನು ಅದರಿಂದ ಹೊರಗಡೆ ಬರಬೇಕು ಅನ್ನುವ ಮನಸ್ಸು ನನಗಿದ್ದಾಗ, ಪ್ರೀತಿಯ ಸಹೋದರ ಸಹೋದರಿ, ಖಂಡಿತವಾಗಲೂ ದೇವರು ಅದರಿಂದ ಹೊರಗಡೆ ತರ್ತಾರೆ. ಆದರೆ ತರುವುದಕ್ಕಿಂತ ಮುಂಚಿತವಾಗಿ ನಾವು ನಿಜವಾಗಲೂ ದೇವರು ಕರೆದ ಆ ಕರೆಗೆ ಅನುಗುಣವಾಗಿ ನಾವೆಲ್ಲ ಒಂದು ಕುಟುಂಬವಾಗಿ, ನಾವೆಲ್ಲ ಒಂದೇ ಐಕ್ಯತೆಯಲ್ಲಿ, ನಾವೊಂದು ಚರ್ಚ್ ಆಗಿ, ಒಂದೇ ಶರೀರದ ಅಂಗಗಳಾಗಿ ಬದುಕ್ತಾ ಇದ್ದೀವಾ ಅನ್ನೋದು ಒಂದು ಪ್ರಶ್ನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಯತ್ನ ಖಂಡಿತ ನೀವು ಮಾಡುವಾಗ ದೇವರು ಕಾರ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಯಾವ ರೀತಿ ನಮ್ಮ ಪ್ರಯತ್ನ ಇರಬೇಕು ಅಂದರೆ, ಒಂದು ಯೌವನಸ್ಥ ಹುಡುಗ ಅವನೇನು ಮಾಡ್ತಾನೆ ಅಂದರೆ, ಅವನಿಗೆ ಹುಚ್ಚು, ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಒಂದು ಕಾರನ್ನು ತಯಾರಿ ಮಾಡಿ ಕೊಡಬೇಕು ಅಂತೇಳಿ. ಸುಮಾರು ಎಷ್ಟು ಸರಿಯಾಗಿ ನನಗೆ ನೆನಪಿಲ್ಲ, ಭಾಳ ವರ್ಷಗಳ ಹಿಂದೆ ಓದಿದ್ದು, ನೆನಪಾಗ್ತಾ ಇದೆ, ಹೇಳ್ತೀನಿ. ಸೊ ಸುಮಾರು ವರ್ಷಗಳು, ಇನ್ನೇನು ವೃದ್ಧಾಪ್ಯ ಬರುವವರೆಗೆ ಪ್ರತಿ ಸಾರಿ ಆತನು ಒಂದೊಂದು ರೀತಿಯಲ್ಲಿ ಆ ಒಂದು ಕಾರನ್ನು ಏನೆಲ್ಲ ಮಾಡಿ ಮಾಡ್ತಾನೆ. ಆದರೆ ಪರೀಕ್ಷೆಗೆ ಹೋದಾಗ ಅದು ಫೇಲ್ ಆಗುತ್ತೆ. ಪ್ರಿಯ ಸಹೋದರ ಸಹೋದರಿ, ಆತನ ಪ್ರಯತ್ನ ಬಿಡೋದೇ ಇಲ್ಲ. ಪ್ರಯತ್ನ ಮಾಡಿ ಕೊನೆಗೆ ಒಂದು ದಿವಸ ಪಾಸ್ ಆಗ್ತಾನೆ. ಆ ಪಾಸಾದ ವ್ಯಕ್ತಿಯೇ ಹೆನ್ರಿ ಫೋರ್ಡ್ ಅಂತಲೇ ಏನೋ ಆತನ ಹೆಸರು. ಇವತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಹೆಸರು ಆತನದ್ದು, ಆತನ ಮುಖಾಂತರ ಆರಂಭವಾದದ್ದು ಇನ್ನೂ ಕೂಡ ಇದೆ. ಒಂದು ಮನುಷ್ಯ ಈ ಲೌಕಿಕವಾಗಿ ಪ್ರಯತ್ನಪಟ್ಟು ಇಷ್ಟು ಹಠದಿಂದ ಅವನ ಕಾರ್ಯವನ್ನು ಸಾಧಿಸಿದ್ದಾನಂದರೆ, ಸ್ವರ್ಗರಾಜ್ಯದ ಕೆಲಸಕ್ಕಾಗಿ ಆಯ್ಕೆಯಾಗಿದ್ದೇವೆ, ಸ್ವರ್ಗರಾಜ್ಯದ ಕಾರ್ಯಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ಈ ಕರೆದಂಥ ದೇವರು ನಮ್ಮಲ್ಲಿರ್ತಕ್ಕಂಥ ಬೇಡವಾದದ್ದನ್ನು ನಮಗೆ ಬಿಡ್ಲಿಕ್ಕೆ ಮನಸ್ಸಿರುವಾಗ, ನಾವು ಒಪ್ಪಿಸಿಕೊಡುವಾಗ ನಮ್ಮಿಂದ ತೆಗೆದಾಕ್ದೇ ಇರ್ತಾರ? ಸೊ ತೆಗಿತಾರ? ಇನ್ನೂ ನಮ್ಮಲ್ಲಿ ಇದೆ ಅಂದರೆ ಏನರ್ಥ ಅಂದರೆ, ನಾನು ಬಿಟ್ಕೊಟ್ಟಿಲ್ಲ ಅಷ್ಟೇ, ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಅಥವಾ ನಾನು ಬಿಟ್ಕೊಟ್ಟಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ಇಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧ್ಯವಾಗಿಸುವ ದೇವರಿಗೆ ನನ್ನನ್ನು ಬಿಟ್ಕೊಟ್ಟಾಗ ಖಂಡಿತವಾಗ್ಲೂ ದೇವರು ನನ್ನಿಂದ ಎಲ್ಲ ತೆಗೆದಾಕ್ತಾರೆ. ಹಲ್ಲೆಲೂಯಾ. ಅಥವಾ ನಮ್ಮಿಂದ ತೆಗೆದಾಕ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮಿಂದ ತೆಗೆದು ದೂರ ಆಗಬೇಕಾದ್ರೆ, ನಿಜವಾಗ್ಲೂ ಒಂದು ಬಾಡಿ ಆಗಿ, ಒಂದು ಚರ್ಚ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ಒಬ್ಬೊಬ್ಬರು ಸರಿ ಆಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವಾಗೂ ಹೇಳಿದ ನೆನಪಿದೆ ನನಗೆ, ಈ ಲೋಕದಲ್ಲಿ ಬದುಕುವಾಗ ನಮ್ಮ ಮಧ್ಯದಲ್ಲಿ ಟೋಟಲ್ ಆಗಿ ಒಂದು 4 ಆಲಯಗಳಿದೆ ಅಂತ ನಾನು ಹೇಳಿದ್ದೀನಿ. ನೆನಪಿದೆಯಾ ಇಲ್ಲ ಗೊತ್ತಿಲ್ಲ ನನಗೆ. ಇದೆಯಾ? ಪ್ರೈಸ್ ದ ಲಾರ್ಡ್. ಸೊ ಮೊದಲನೇ ಆಲಯ ನಾನು, 2 ನನ್ನ ಕುಟುಂಬ, ನನ್ನ ಮಿನಿಸ್ಟ್ರಿ ಚರ್ಚ್, ಲಾಸ್ಟ್ ಸ್ವರ್ಗ. ಪ್ರೈಸ್ ದ ಲಾರ್ಡ್. ಇಲ್ಲಿ ವೈಯಕ್ತಿಕವಾಗಿ ನಾವು ಬಂದಿದ್ದೀವಲ್ವಾ, ಫಸ್ಟು ನಾನೇನು ಮಾಡಬೇಕು ಅಂದರೆ, ನಾನು ಆಲಯ ಆಗಿದ್ದೀನಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು? 3:16 ಅಲ್ವಾ? ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಓದೋಣ ಒಂದು ಸ್ವಲ್ಪ. 1 Corinthians 3:16. ನೀವು ದೇವರ ಆಲಯವಾಗಿದ್ದೀರಿ. ಒಂದ್ಸರಿ ನಾವು ಹೇಳೋಣ, ನಾನು ದೇವರ ಆಲಯವಾಗಿದ್ದೇನೆ. ಓದಿ ಬ್ರದರ್. ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಏನಾಗಿದೆ? ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಾರೆ ಎಂಬುದು ನನಗೆ ಚೆನ್ನಾಗಿ
ಚೆನ್ನಾಗಿ ಓದಿ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ನಾನು ದೇವಾಲಯವಾಗಿ ಮಾರ್ಪಟ್ಟಾಗ ಅಥವಾ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನನ್ನ ಕುಟುಂಬದ ಮಿನಿಸ್ಟ್ರಿಯ ಪ್ರತಿಯೊಬ್ಬರೂ ಕೂಡ ದೇವಾಲಯವಾಗಿ ಮಾರ್ಪಟ್ಟಾಗ ಆ ದೇವಾಲಯದಲ್ಲಿ ಯಾರು ವಾಸ ಮಾಡ್ತಾರೆ? ಯಾರು ವಾಸ ಮಾಡ್ತಾರೆ? ಈಗ ನಾನು ನನ್ನ ಕುಟುಂಬ, ನಾನು ನನ್ನ ಮಡದಿ ಮಕ್ಕಳು, ಅದೊಂದು ಆಲಯ. ಈ ಆಲಯದಲ್ಲಿ 4 ಜನ ದೇವಾಲಯವಾಗಿ, ದೇವರ ಆಲಯವಾಗಿ ನಾವು ಒಬ್ಬೊಬ್ಬರು ಮಾರ್ಪಟ್ಟಾಗ ಆ ಆಲಯದಲ್ಲಿ ಯಾರಿರ್ತಾರೆ? ಈಗ 3ನೇದಾಗಿ ಚರ್ಚ್, ಓಕೆನಾ? ಸಭೆ ಅಲ್ವಾ? ಹೌದಾ? ಬಿಲ್ಡಿಂಗಾ ಅಥವಾ ನಾವಾ? ನಾನು ನೀವು ಪ್ರತಿಯೊಬ್ಬರು ಕೂಡ ಏನಾಗಿದ್ದೇವೆ? ಚರ್ಚ್ ಆಗಿದ್ದೀವಿ. ಈಗ ಈ ಚರ್ಚಲ್ಲಿ ಅನೇಕ ಅಂಗಗಳಿದೆ. ಈ ಅಂಗಗಳೆಲ್ಲವೂ ಕೂಡ ಒಬ್ಬೊಬ್ಬರು ಕೂಡ ದೇವಾಲಯವಾಗಿ ಮಾರ್ಪಟ್ಟು ಪ್ರತಿಯೊಂದು ಅಂಗಾಂಗಗಳಲ್ಲಿ ಯೇಸು ವಾಸ ಮಾಡುವಾಗ ಅಥವಾ ಇಡೀ ಒಂದು ಸಭೆಯಲ್ಲಿ ಯೇಸು ಇರುವಾಗ ಅಲ್ಲಿ ದೇವರ ಕಾರ್ಯ ಆಗುತ್ತೋ ಇಲ್ವೋ? ಆಗಲೇಬೇಕಲ್ಲ. ಪ್ರೈಸ್ ದಿ ಲಾರ್ಡ್. ಆಗಲೇಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದೇವರ ಲೆಕ್ಕಕ್ಕೆ ಆಗ್ತಾ ಇಲ್ಲ. ವಾಕ್ಯದ ಪ್ರಬೋಧನೆ ಬೇಕಾದಷ್ಟಿದೆ, ಸ್ಟ್ರಾಂಗ್ ಆಗಿದೆ, ಆಳವಾಗಿದೆ. ಸೊ ಎಲ್ಲೂ ಸಿಗದೇ ಇರೋದು ಸಿಗ್ತಾ ಇರ್ಬೋದು, ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಸುಳ್ಳಾಗತ್ತೆ, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಇಷ್ಟು ಆಳವಾಗಿ ನಮಗೆ ಸಿಗ್ತಾ ಇದ್ರೂ ಕೂಡ ರಿಸಲ್ಟ್ ಅದಕ್ಕೆ ತಕ್ಕಂತೆ ಇಲ್ಲ, ಬರ್ತಾ ಇಲ್ಲ. ಯಾಕೆಂದರೆ ನೀವಲ್ಲ, ನಾನು ಕಾರಣ. ಪ್ರೈಸ್ ದಿ ಲಾರ್ಡ್. ಯಾರ ಕಾರಣ? ನಾನು. ಸೊ ಇದು ಯಾವಾಗ ನಮಗೆ ಅರ್ಥ ಆಗುತ್ತೋ ಆಗ ನನ್ನಿಂದ ಯೇಸು ಚಲಿಸಲಿಕ್ಕೆ, ನನ್ನಿಂದ ಕೆಲವು ಆತ್ಮಗಳು ಬರಲಿಕ್ಕೆ, ಈ ಒಂದು ನನ್ನ ಜೀವನದಲ್ಲಿರುವಂಥ ಸ್ವಾರ್ಥ, ಕೋಪ ಏನೆಲ್ಲ ಇದೆಯೋ ಇದು ನನ್ನಿಂದ ದೂರ ಆಗಬೇಕು ಅಂಥೇಳಿ ನಾನು ಮನಸ್ಸು ಮಾಡಿದಾಗ ಖಂಡಿತವಾಗಲೂ ದೇವರು ಅದನ್ನು ತೆಗೆದಾಕ್ತಾರೆ ಪ್ರಿಯ ಸಹೋದರ ಸಹೋದರಿ. ಆದ್ದರಿಂದಲೇ ಮೊದಲು ನಾನು ಪ್ರತ್ಯೇಕವಾಗಿ, ವೈಯಕ್ತಿಕವಾಗಿ ನಾನು ನೀವು ಧ್ಯಾನ ಮಾಡಬೇಕು, ನಾನು ದೇವರ ಆಲಯವಾಗಿದ್ದೀನಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ನೋಡಿ, 12ನೇ ಅಧ್ಯಾಯ 27ನೇ ವಾಕ್ಯ, ಕೊರಿಂಥಿಯರಿಗೆ ಬರೆದ ಪತ್ರಿಕೆ, ಒಂದು ವಾಕ್ಯ ಓದಿ ನೋಡಿ ಅಲ್ಲಿ 12:27. ಫಸ್ಟ್ ಕೊರಿಂಥಿಯನ್ಸ್. ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ ಆಗಿದ್ದೀರಿ. ನೀವೆಲ್ಲರೂ, ಈಗ ಎಲ್ಲರನ್ನೂ ಸೇರಿಸಿ ಒಂದೇ ಬಾಡಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಪೌಲರು. ಇದು ಒಂದು ಚರ್ಚ್, ಓಕೆನಾ? ಇದೊಂದು ಸಭೆ, ಓಕೆನಾ? ಸೊ ಇಲ್ಲಿ ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ ಆಗಿದ್ದೀರಿ. ನಾನು ನೀವೆಲ್ಲ ಸೇರಿನೇ ದೇಹ ಆಗಿರೋದು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಿ. ಪ್ರತಿಯೊಬ್ಬನು ಈ ದೇಹದ ಅಂಗವಾಗಿದ್ದಾನೆ. ನಾವು ಒಬ್ಬೊಬ್ಬರು ಕೂಡ ಈ ದೇಹದ ಏನಾಗಿದ್ದೇವೆ? ಏನಾಗಿದ್ದೇವೆ? ಈಗ ನಾನು ಕೆಲ್ವಿನ್ ಬ್ರದರೋ, ನಾನು ನೆವಿಲೋ, ಗ್ಲೆನ್ನೋ ಲೈನಾಗಿ ನಿಂತಿದ್ದೀವಿ. ಈ ಸ್ಕೂಲಲ್ಲಿ ಒಬ್ಬರು ಕಾಲು ಕಟ್ಟಿಬಿಟ್ಟು ಒಬ್ಬರು ಕಾಲು, ಇಬ್ಬಿಬ್ಬರು ಕಾಲು ಕಟ್ಟಿಬಿಟ್ಟು ಓಡಿಸ್ತಾ ಇದ್ರು, ಗೊತ್ತಾ ನಿಮಗೆ? ನೋಡಿದ್ದೀರಾ? ಈಗ ಒಬ್ಬ ಸ್ಟ್ರಾಂಗ್ ಇದ್ದಾನೆ, ಇನ್ನೊಬ್ಬ ಕಾಲು ಕಟ್ಟಿರ್ತಾನಲ್ಲ ಪಕ್ಕದಲ್ಲಿ, ಅವನ ಕಾಲು ಸರಿ ಇಲ್ಲ, ಸ್ವಲ್ಪ ಏಟಾಗಿದೆ ಅಥವಾ ಅವನಿಗೇನೋ ಏನೋ ಪ್ರಾಬ್ಲಮ್ ಇದೆ. ಈಗ ಇಬ್ಬರು ಒಟ್ಟಿಗೆ ಒಂದೇ ಸರಿ ಓಡೋಕ್ಕಾಗತ್ತಾ? ಆಗತ್ತಾ? ಯಾಕೆ ಹೇಳಿ? ಒಬ್ಬ ಚೆನ್ನಾಗಿದ್ದಾನೆ, ಇನ್ನೊಬ್ಬ ವೀಕ್ ಆಗಿದ್ದಾನೆ. ಈಗ ಅದೇ ಪ್ರಕಾರ ನಾವೆಲ್ಲ ಒಂದೇ ಬಾಡಿ ಅಲ್ವಾ? ಈಗ ನಾವು 10 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ, 6 ಜನ ಒಂದು ಚೆನ್ನಾಗಿದ್ದೀವಿ, ಇನ್ನು ಸೆಂಟ್ರಲ್ಲಿರೋರು ವೀಕ್ ಆಗಿದ್ದಾರೆ. ಆಗ ದೇವರ ಲೆಕ್ಕದ ಪ್ರಕಾರ ಸರಿಯಾಗಿ ಚಲಿಸುತ್ತಾ ಅದು? ಆಗತ್ತಾ ಅದು? ಇದಾಗ್ತಾ ಇದೆಯಾ? ಆಗ್ತಾ ಇದೆಯಾ ಇಲ್ಲೋ? ಇಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದ್ಸರಿ ಓದಿ ಬ್ರದರ್ ಅದನ್ನು 27. ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ ಆಗಿದ್ದೀರಿ. ನಾನು ಮತ್ತು ನೀವು ಪ್ರತಿಯೊಬ್ಬರು ಕ್ರಿಸ್ತ ಯೇಸುವಿನ ದೇಹವಾಗಿದ್ದೀವಿ. ಪ್ರತಿಯೊಬ್ಬನು ಈ ದೇಹದ ಅಂಗವಾಗಿದ್ದಾನೆ. ಪ್ರತಿಯೊಬ್ಬನು ಈ ದೇಹದ ಅಂಗವಾಗಿದ್ದಾನೆ. ದೇವರು ತಮ್ಮ ಸಭೆಯಲ್ಲಿ ಮೊದಲನೆಯದಾಗಿ ಸಾಕ್ಬಿಡಿ. ಸೊ ಇಲ್ಲಿ ದೇಹ, ಈ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅನ್ನುವಂಥದ್ದು ಒಂದು ದೇಹ. ಇದರ ತಲೆ ಬಾಸ್ ಬಂದು ಯೇಸುನೇ. ಈಗ ಯೇಸು ಯಾವಾಗಲೂ ಪರ್ಫೆಕ್ಟ್, ಅದರಲ್ಲಿ ಏನೇ ಡೌಟ್ ಇಲ್ಲ. ಆದರೆ ಬಾಡಿ ಸರಿಯಾಗಿದೆಯಾ? ಈ ಬಾಡಿಯನ್ನು ಸರಿಪಡಿಸ್ಕೊಳ್ಳಿಕ್ಕೇ ಈ ಗ್ಯಾದರಿಂಗ್ಸ್, ಬೇರೆ ಯಾವ ಉದ್ದೇಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಾಂದರೆ ನಾವು ನಮ್ಮ ಮನೆಗಳಲ್ಲೇ ಇದ್ಕೊಂಡು ಏನೋ ಮಾಡ್ಕೋಬೋದಾಗಿತ್ತು. ಇಲ್ಲಿ ಯಾಕೆ ನಾವು ಒಟ್ಟುಗೂಡ್ತೀವಿ, ಇಲ್ಲಿ ಯಾಕೆ ಬಂದು ಸೇರ್ಕೊಳ್ತೀವಿ? ಕಾರಣ ಏನು ಅಂದರೆ ಬಾಡಿ ಸರಿ ಆಗಬೇಕು, ಈ ಬಾಡಿ ಒಂದಾಗಬೇಕು. ಈ ಬಾಡಿ ಮುಖಾಂತರ
ಕ್ರಿಸ್ತನ ಮಹಿಮೆ ಬೆಳಗಬೇಕು. ಪ್ರತಿಯೊಬ್ಬರೂ ಕೂಡ ಈ ಸತ್ಯದ ಅರಿವಿಗೆ ಬಂದಾಗ ಯೇಸುವಿನ ಶರೀರ, ಆ ಶರೀರದ ಮುಖಾಂತರ ಪರಲೋಕಕ್ಕೆ ಮಹಿಮೆ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ವರ್ಗಕ್ಕೆ ಮಹಿಮೆ ಆಗ್ತದೆ ಪ್ರಿಯರೇ, ಸ್ವರ್ಗಕ್ಕೆ ಮಹಿಮೆ ಆಗ್ತದೆ. ಒಬ್ಬ ಮನುಷ್ಯ ಕ್ರಿಸ್ತನ ಆಲಯವಾಗಿ ಅವನು ಜೀವಿಸುವ ಜಾಗದಲ್ಲಿ, ಅವನು ಕ್ರಿಸ್ತನನ್ನ ಅನುಸರಿಸಿ ಜೀವಿಸುವಾಗ ಅವನಿರುವ ಜಾಗದಲ್ಲಿ ಅನೇಕರಿಗೆ ಸಾಕ್ಷಿಯಾದ ಹಾಗೆ ನಾವು ಎಲ್ಲರೂ ಕೂಡ ಒಂದು ಬಾಡಿ ಆಗಿದ್ದೀವಿ, ಒಂದು ಶರೀರವಾಗಿದ್ದೀವಿ. ಈ ಶರೀರ ಯಾರನ್ನ ಪ್ರತಿಬಿಂಬಿಸಬೇಕು ಅಂದರೆ ಯೇಸುವನ್ನ ಪ್ರತಿಬಿಂಬಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗ 10 ಮಂದಿ ಒಂದು ಕುಟುಂಬವಾಗಿದ್ದೀವಿ, ಒಂದು ಪ್ರಾರ್ಥನಾ ತಂಡವಾಗಿದ್ದೀವಿ. ಈಗ 9 ಜನ ಸರಿ ಇದ್ದಾರೆ, ಒಬ್ಬರು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ಈಗ ಅವರೊಬ್ಬರನ್ನ ನೋಡಿ ಏನಂತ ಹೇಳ್ಬೋದು ಜನ? ಅವ್ರು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ಈಗ ಅವ್ರನ್ನ ನೋಡಿ ಏನಂತ ಹೇಳ್ಬೋದು? ಅವನು ಸರಿ ಇಲ್ಲ ಅಂತಾರ, ಅಥವಾ ಇವನು ಯಾರಿಗೆ ಸೇರಿದವನು ಅಂತ ಹೇಳ್ತಾರೆ? ಈ ಮಿನಿಸ್ಟ್ರಿಗೆ ಸೇರಿದವನು ಅಂತ ಹೇಳ್ತಾರಾ? ಈ ಕುಟುಂಬಕ್ಕೆ ಸೇರಿದವನು ಅಂತ ಹೇಳ್ತಾರಾ? ಇವನು ಕ್ರೈಸ್ತ ಅಂತ ಹೇಳ್ತಾರಾ? ಖಂಡಿತನಾ? ಆಗ ಹೊಡೆತ ಎಲ್ಲರಿಗೂ ಬೀಳುತ್ತಾ ಇಲ್ವೋ? ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರತಿಯೊಬ್ಬರದು ಇಲ್ಲಿ ಕೆಲಸ ಇದೆ. ಪ್ರತಿಯೊಬ್ಬರೂ ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ಜವಾಬ್ದಾರಿ ಇದೆ. ಏನು? ಇದು ನನ್ನ ಕುಟುಂಬ, ದೇವರು ಕಟ್ಟಿದ ಕುಟುಂಬ. ಈ ಕುಟುಂಬದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನಾನು ಜೀವಿಸಬೇಕು. ಈ ಒಂದು ದಾಹ, ಈ ಒಂದು ತವಕ ನಮ್ಮಲ್ಲಿ ಇರಬೇಕು. ನಾನು ಸರಿ ಆಗ್ಬೇಕು. ಬೇರೆಯವ್ರದ್ದು ನಾವು ನೋಡೋದೇ ಬೇಡ ಪ್ರಿಯರೇ. ನಾವು ಸರಿಯಾದಾಗ ನನ್ನ ಪಕ್ಕದಲ್ಲಿರ್ತಕ್ಕಂಥ ಅಂಗವನ್ನು ಸರಿಪಡಿಸ್ಲಿಕ್ಕೆ, ನನಗೆ ಪ್ರಾರ್ಥಿಸ್ಲಿಕ್ಕೆ ಖಂಡಿತ ಆಗತ್ತೆ. ನಾನು ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಅಂದರೆ ಖಂಡಿತ ಕೆಲಸ ಆಗೋದಿಲ್ಲ. ಕುಂಟ್ಕೊಂಡೇ ಹೋಗಬೇಕಾಗತ್ತೆ. ಯಾವಾಗ ಎಲ್ಲಿ ಬಿದ್ದೋಗ್ತೀವೋ ಗೊತ್ತಿಲ್ಲ, ಎಲ್ಲಿ ಪಲ್ಟಿ ಹೊಡಿತೀವೋ ಗೊತ್ತಿಲ್ಲ, ಆಮೇಲೆ ಎತ್ತಲಿಕ್ಕೆ ಯಾರು ಇರ್ತಾರೋ ಇಲ್ವೋ ಅದು ಗೊತ್ತಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸೊ ಅದರಿಂದ 10ನೇ ಅಧ್ಯಾಯ 27ನೇ ವಾಕ್ಯ ನಾವು ಪದೇ ಪದೇ ಸ್ವಲ್ಪ ಧ್ಯಾನ ಮಾಡೋಣ. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಮನುಷ್ಯನಿಗೆ ಇದು ಅಸಾಧ್ಯ, ದೇವರಿಗೆ ನಾನು ನಂಬ್ತೇನೆ. ಈ 3 ದಿವಸಗಳಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದನ್ನು ದೇವರ ವಾಕ್ಯದ ಮುಂದೆ ನಾವಿಟ್ಟು, ಎಸಪ್ಪ ನಾನು ಇಲ್ಲಿಂದ ಹೊರಗಡೆ ಬರಬೇಕು, ನೀವು ಹೊರಗಡೆ ತರ್ತೀರಾ. ಖಂಡಿತವಾಗಲೂ ಈ ಒಂದು ಸಮೂಹ ನಿನ್ನ ಆಲಯವಾಗಿ, ನಿನ್ನ ದೇಹವಾಗಿ ಮಾರ್ಪಡಿಸಿಕೊಳ್ಳುತ್ತೇವೆ ಎಂಬ ಭರವಸೆಯಲ್ಲಿ ಈ 3 ದಿವಸ ನಾವು ಧ್ಯಾನ ಮಾಡೋದಾದರೆ ಖಂಡಿತವಾಗ್ಲೂ ಅಂತಿಮ ದಿನ ದೇವರ ಮಹಿಮೆಯನ್ನು ನಾವು ಖಂಡಿತವಾಗ್ಲೂ ಕಾಣ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದರೆ ನಮಗೆ ಮನಸ್ಸಿರಬೇಕು. ಮಾತ್ರವಲ್ಲ, ನಾನು ನಿಜವಾಗ್ಲೂ ಆ ವಾಕ್ಯ ಆಲಿಸಿದಂಥ ದೇವರ ಆ ಮಗನಾಗಿ ನಿಜವಾಗ್ಲೂ ಬದುಕಲಿಕ್ಕೆ ನಮಗೆ ಒಂದು ಒಳಗಡೆ ಆಸೆ ಇರಬೇಕು. ಇದಕ್ಕೆ ಒಂದು ಉದಾಹರಣೆಯನ್ನು ದೇವರು ಕೊಟ್ಟರು ನೋಡಿ. 6ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ, ಪ್ರೈಸ್ ದಿ ಲಾರ್ಡ್. ತುಂಬ ಚೆನ್ನಾಗಿದೆ, ಓದೋಣ 1ರಿಂದನೇ. ರಾಜ್ಯಾಡಳಿತ ನಿರ್ವಹಣೆಗಾಗಿ ದಾರ್ಯಾವೆಷನು 120 ಮಂದಿ ಪ್ರಾಂತ್ಯಾಧಿಪತಿಗಳನ್ನು ಆಯಾಯ ಪ್ರಾಂತ್ಯಗಳ ಮೇಲೆ ನೇಮಿಸಲು ತೀರ್ಮಾನಿಸಿದನು. ಇವರ ಮೇಲ್ವಿಚಾರಣೆಗಾಗಿಯೂ ತನ್ನ ಹಿತಾಸಕ್ತಿಯ ದೃಷ್ಟಿಯಿಂದಲೂ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಲು ನಿಶ್ಚಯಿಸಿದನು. ಈ 3 ಮುಖ್ಯಸ್ಥರಲ್ಲಿ ದಾನಿಯೇಲನು ಒಬ್ಬನು. ಈತ ಪರಮಜ್ಞಾನಿ, ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ಅಧಿಪತಿಗಳಿಗಿಂತಲೂ ಹೆಚ್ಚು ಸಮರ್ಥನು. ಇವನನ್ನು ರಾಜನು ಸಮಸ್ತ ರಾಜ್ಯದ ಮೇಲ್ವಿಚಾರಕನನ್ನಾಗಿ ನೇಮಿಸಲು ಉದ್ದೇಶಿಸಿದನು. ನೋಡಿ, ಈ 3ರಲ್ಲಿ ದಾನಿಯೇಲನ ಜ್ಞಾನ ಬಹಳ ಮೇಲಾಗಿತ್ತು. ಈ ಜ್ಞಾನ ಯಾರ ಜ್ಞಾನ? ಯಾಕೆಂದರೆ ಯಾರನ್ನು ಆಶ್ರಯಿಸ್ಕೊಂಡಿದ್ದ ಅವನು? ಹಾಗಾದರೆ ನಮ್ಮ ಜೊತೆಯಲ್ಲಿ ಯಾರು ಏನೇ ಇರಲಿ, ನಾವು ದೇವರನ್ನು ಆಶ್ರಯಿಸ್ಕೊಂಡಾಗ ಅವರ ಮಧ್ಯದಲ್ಲಿ ದೇವರು ನಮ್ಮನ್ನು ಅವರ ಜ್ಞಾನಕ್ಕಿಂತಲೂ ಮಿಗಿಲಾದ ಜ್ಞಾನದಲ್ಲಿ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಮುಂದೆ, ಹೀಗಿರಲು ಮುಖ್ಯಾಧಿಕಾರಿಗಳು ಮತ್ತು ಪ್ರಾಂತ್ಯಾಧಿಪತಿಗಳು ರಾಜ್ಯಾಡಳಿತ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವೂ ದೊರಕಲಿಲ್ಲ. ಯಾವ ಸಂದರ್ಭವೂ? ಯಾಕೆಂದರೆ ಅವನು ಯಾರ ಮಗನಾಗಿ ಬದುಕಿದ? ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ಧ್ಯಾನ ಮಾಡಬೇಕು. ಇದನ್ನು ಧ್ಯಾನ ಮಾಡಬೇಕು. ಯಾಕೆಂದರೆ ಕೆಲವು ವರ್ಷಗಳ ಹಿಂದೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ಕೌನ್ಸಿಲಿಂಗ್ ಹೋದಾಗ ಭಾಳ ಕಷ್ಟ, ಭಾಳ ಸಮಸ್ಯೆಗಳು, ಭಾಳ ತೊಂದರೆಗಳು,
ಕೋಟಿಗಳಿಗೆ ಬದುಕಿದೆ ನಾನು, ಈಗ ಭಾಳ ಬಿಸ್ನೆಸ್ಸಲ್ಲಿ ತೊಂದರೆ ಆಗಿದೆ ಅಂತೇಳಿ ಒಂದು ಬ್ರದರ್ ಹತ್ರ ಕೌನ್ಸಿಲಿಂಗ್ ಹೋದಾಗ ಅವರು ಆ ಬ್ರದರ್ಗೆ ಹೇಳಿದ್ದು, ಯೋಬನಿಗೆ ಬಂದಂಥ ಕಷ್ಟ ನಿನಗೆ ಬಂದಿದೆ, ಕೊನೆಯಲ್ಲಿ ಎಲ್ಲ ಎರಡೆರಡು ಸಿಗುತ್ತೆ ಅಂತೇಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಎರಡೆರಡು ಸಿಗುತ್ತೆ ಅಂತೇಳಿ ಅವತ್ತು ಹೇಳಿದ ಸಂದೇಶ 10 ವರ್ಷ ಆಯಿತು ನನಗೆ ಹೇಳಿ. ಇನ್ನೂ ಹಂಗೆ ಇದೆ ಪರಿಸ್ಥಿತಿ, ಇನ್ನೂ ಮೋಸವಾಗಿದೆ. ಕೆಲವೊಂದು ವಾಕ್ಯಗಳನ್ನು ನಾವು ಹೇಗೆ ಬಳಸ್ತೀವಿ ಅಂದರೆ ನಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ ಅವ್ರನ್ನ ಸಮಾಧಾನ ಪಡಿಸ್ಕೊಳ್ಳೋಕ್ಕೋ ಅಥವಾ ಅವ್ರ ಜೋಬಲ್ಲಿರೋದು ಸ್ವಲ್ಪನಾದರೂ ನಮ್ಗೆ ಸಿಗಲಿ ಅಂತನೋ ಗೊತ್ತಿಲ್ಲ. ಸೊ ನಮ್ಮಿಷ್ಟಕ್ಕೆ ನಾವು ಹೇಳ್ಬಿಡ್ತೀವಿ. ಇದು ಯಾವತ್ತೂ ಸರಿ ಆಗೋದಿಲ್ಲ. ಇವತ್ತು ನೋಡ್ತಾ ಇದ್ದೀನಿ ನಾನು, ಇನ್ನೂ ಮೋಸವಾಗಿದೆ ಕಂಡೀಷನ್. ನಾನು ಹೇಳಿ ಕೂಡ ಆಯಿತು. ಯಾಕೆಂದರೆ ಯೋಬ ಯೋಚನೆ ಮಾಡಿ, ಆತನ ಬಾಯಿಂದ ಅಬದ್ಧವಾದದ್ದು. ಈಗ ಇವರು ನನಗೆ ಹೇಳ್ತಾರೆ, ಯಾಕೆ ಬ್ರದರ್ ನನಗೆ ಈ ಥರ ಪರಿಸ್ಥಿತಿ? ಹಾಗಾದರೆ ಯೋಬ ಆಗತ್ತಾ? ಅವರವರೇ ಯೋಬನ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಈಗ ಯೋಬನಿಗೆ ಏನಾದರೂ ಕ್ವಶನ್ ಬಂತ ದೇವ್ರ ಮೇಲೆ? ಈಗ ಕ್ವಶನ್ ಬಂದರೆ ಯೋಬ ಆಗಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಭಾಳ ಈಸಿಯಾಗಿ ನಾವು ತೊಗೋಬೋದು. ಏನಂತ ನಾವು ಹೇಳ್ಬೋದಾಗಿತ್ತಲ್ವಾ, ಇದೆಲ್ಲ ದೇವ್ರ ಚಿತ್ತ, ಅದಕ್ಕೆ ದೇವ್ರಿಗೆ ಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಲೋಕದ ವಿಷಯದಲ್ಲಿ ದೇವರ ಪ್ಲಾನೇ ಬೇಕಾಗಿಲ್ಲ ಬಿಡಿ, ಅದೆಲ್ಲ ನಮ್ಮ ತಲೆಯಲ್ಲಿ ಇರೋದು. ಪ್ರೈಸ್ ದ ಲಾರ್ಡ್. ನೋಡಿ, ಇಲ್ಲಿ ಈ ಮನುಷ್ಯನನ್ನು ದೇವರು ಆಯ್ಕೆ ಮಾಡಿಕೊಂಡ್ರು, ಅಲ್ಲಿ ರಾಜ ಆಯ್ಕೆ ಮಾಡಿಕೊಂಡ. ಆ ರಾಜನ ಮತ್ತು ಆ ಜನರುಗಳ ಮಧ್ಯದಲ್ಲೂ ಕೂಡ ಇವನು ಏನಾಗಿ ಬದುಕದ? ಒಂದು ತಪ್ಪಿಲ್ಲದವನಾಗಿ. ಯಾರಿಗೂ ಕೂಡ ಇವನ ಮೇಲೆ ತಪ್ಪೊರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪೊರಿಸ್ಲಿಕ್ಕೆ ಸಿಕ್ಕಲಿಲ್ಲ. ನಮ್ಮೆಲ್ಲ ತಪ್ಪೊರಿಸ್ಲಿಕ್ಕೆ ಏನಾದರೂ ಸಿಗುತ್ತಾ? ಒಂದು ಹುಡುಕಿ ನೋಡೋಣ ನನ್ನಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹಂಗೆ ಹೇಳೋಕ್ಕೂ ಭಯ ಆಗತ್ತೆ ಅಲ್ವಾ? ನಿಜ ಭಯ ಆಗತ್ತೆ. ಈ ಮನುಷ್ಯನ ನೋಡಿ, ಓದಿ, ಚೆನ್ನಾಗಿದೆ, ಓದಿ. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವೂ ದೊರಕಲಿಲ್ಲ, ಅವನಲ್ಲಿ ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ಅಷ್ಟು ನಂಬಿಗಸ್ತನಾಗಿದ್ದರು, ಅವನಲ್ಲಿ ಯಾವ ಅಕ್ರಮವಾಗಲಿ ಆಲಸ್ಯವಾಗಲಿ ಕಾಣಸಿಗಲಿಲ್ಲ. ಎಷ್ಟು ಒಳ್ಳೆಯ ಒಂದು ಸರ್ಟಿಫಿಕೇಟ್ ನೋಡಿ. ಪ್ರೈಸ್ ದ ಲಾರ್ಡ್. ಬೈಬಲ್ ಬರ್ಸಿರೋದು ಪವಿತ್ರಾತ್ಮರೇನಾ? ಹಂಗಾದ್ರೆ ಇದನ್ನು ಬರ್ಸಿರೋದು ಅದು ಅವರೇನಾ? ಸೊ ನನ್ನನ್ನು ನೋಡಿ ಹಿಂಗೆ ಹೇಳೋವಾಗ ಯಾವಾಗ ಆಗೋದು ನಾನು? ಪ್ರೈಸ್ ದ ಲಾರ್ಡ್. ಇದನ್ನೇ ನಾವು ಸರಿಪಡಿಸ್ಕೋಬೇಕು, ಬೇರೆ ಏನಲ್ಲ. ನನಗೆ ಸರ್ಟಿಫಿಕೇಟ್ ದೇವರಿಂದ. ಒಬ್ಬೊಬ್ಬರು ಕೂಡ ಈ ಸಾಲುಗಳನ್ನು, ಈ ವಾಕ್ಯಗಳನ್ನು ನಾನು ಇದಕ್ಕೆ ತಕ್ಕ ಹಾಗೆ ತಯಾರಾಗಬೇಕು ಅಂತೇಳಿ ನೀವು ಪವಿತ್ರಾತ್ಮನ ಸಹಾಯ ಕೇಳೋದಾದರೆ ಖಂಡಿತವಾಗ್ಲೂ ನಿಮ್ಮಿಂದ ಅಸಾಧ್ಯವಾದದ್ದನ್ನು ದೇವರು ಸಾಧ್ಯವಾಗಿಸ್ತಾರೆ. ಪ್ರೈಸ್ ದ ಲಾರ್ಡ್. ಮುಂದೆ ಓದಿ ಬ್ರದರ್. ಆಗ ಆ ಅಧಿಕಾರಿಗಳು, ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಬೇಕಾದರೆ ಇವನ ದೇವರ ಹಾಗೂ ಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲೂ ನಮಗೆ ಅವಕಾಶ ದೊರಕದು ಎಂದುಕೊಂಡರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಜನರಿಗೆ ಕನ್ಫರ್ಮ್ ಆಗೋಗಿದೆ. ಏನಂತ? ಇವನ ಮೇಲೆ ತಪ್ಪು ಹೊರಿಸಬೇಕಾದರೆ ಇವನ ದೇವರ ಹಾಗೂ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರಿ, ಇದು ಬರಲಿ, ನಮಗೂ ಕೂಡ ಇದು ಬರಲಿ. ಇದು ಬರೋಕ್ಕೆ ನಾವು ಆ ಥರ ಮಾಡಬೇಕಲ್ಲ. ಪ್ರೈಸ್ ದ ಲಾರ್ಡ್. ಸದ್ಯಕ್ಕೆ ಈಗ ಸಿಜು ಬದನ್ನು ಬೈತಾ ಇದ್ದಾರೆ ಅಷ್ಟೇ, ನಾವೆಲ್ಲ ಬೈಸ್ಕೊಳ್ಳೋರು ಆಗ್ಬೇಕು ಹಿಂಗೇನೆ. ಪ್ರೈಸ್ ದ ಲಾರ್ಡ್. ಆಗ ನೋಡಿ ಮಿನಿಸ್ಟ್ರಿ ಏನಾಗುತ್ತೆ ಅಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವದೂತರು ರೆಕ್ಕೆಗಳೆಲ್ಲ ಏನೋ ಕಿಲಿಬಿಡಿದು ಇದ್ದಾರೇನೋ ಗೊತ್ತಿಲ್ಲ. ನಾವು ನಿಜವಾಗ್ಲೂ ಒಬ್ಬೊಬ್ಬರು ಕೂಡ ದೇವರು ಇಷ್ಟಪಟ್ಟ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಆರಂಭಿಸಿಬಿಟ್ರೆ ನಮ್ಮ ಹಿಂದೆ ಮುಂದೆ ಆ ರೆಕ್ಕೆಗಳು ಕಾಯ್ತಾ ಇರ್ತದೇನೋ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವನೇನಾದರೂ ಮಾಡಿಕೊಂಡು ಹೋಗಲಿ, ಏನೇ ಆಗಲಿ, ನಮ್ಮ ಸುತ್ತಲೂ ಆ ದೇವದೂತ ಪರಿವಾರ ನಮ್ಮನ್ನು ಮೇಲೆತ್ಕೊಂಡು ನಡೆಸ್ತಾ ಇರ್ತದೆ. ಮಾತ್ರವಲ್ಲ, ಅಷ್ಟೊಂದು ಆನಂದದಲ್ಲಿ ನಾವು ಈ ಸೇವೆಯನ್ನು ಮಾಡಲಿಕ್ಕಾಗತ್ತೆ. ಇಲ್ಲಿ ನೋಡಿ, ದೇವರ ಹಾಗೂ ಧರ್ಮದ ಮೂಲಕ ಹೊರತು ಇನ್ಯಾವುದರಲ್ಲೂ ನಮಗೆ ಅವಕಾಶ ಕನ್ಫರ್ಮ್ ಆಗಿಬಿಟ್ಟಿದೆ. ಅವರಿಗೆ ಜೊತೆಯಲ್ಲಿರೋ ಇಡೀ ಆ ರಾಜ್ಯದ ಅಥವಾ ಅಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಇವನಷ್ಟಾಗಿ ದೇವರನ್ನು ಪ್ರೀತಿಸ್ತಾನೆ, ಇವನು ಅಷ್ಟಾಗಿ ಅವನ ಧರ್ಮವನ್ನು ಪ್ರೀತಿಸ್ತಾನೆ. ಈಗ ನಾವೆಷ್ಟಾಗಿ ನನ್ನ ದೇವನನ್ನು ಪ್ರೀತಿಸ್ತಾ ಇದ್ದೀವಿ, ಎಷ್ಟಾಗಿ ನನ್ನ ಸಭೆಯನ್ನು ನಾನು ಇಷ್ಟಪಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ನನ್ನ ಸಭೆಯನ್ನು ಇಷ್ಟಪಟ್ಟರೆ, ನನ್ನ ಸಭೆಯಲ್ಲಿ ಏನಾದರೂ
ನೆಗೆಟಿವ್ ಆಗಿ ಯಾರಾದರೂ ಏನಾದರೂ ಇರಲಿ, ಮಾತಾಡೋಕ್ಕಾಗತ್ತಾ? ಮಾತಾಡ್ತಾ ಇದ್ದೀವ? ಒಳ್ಳೇದು ಮಾತಾಡೋದಕ್ಕಿಂತ ಜಾಸ್ತಿ ಅದೇ ಆಗಿದೆ. ಪ್ರೈಸ್ ದ ಲಾರ್ಡ್. ನಾನು 2 ಸಾರಿ ಹೇಳಿದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ, ಪರವಾಗಿಲ್ಲ. ಆದಿ ಧರ್ಮಸಭೆಯಲ್ಲಿ ಆದಿ ಪ್ರೇಷಿತರ ಸಂದರ್ಭದಲ್ಲಿ 1ನೇ ಅಧ್ಯಾಯದಲ್ಲಿ ಹಿಡಿದು ಅವರ ಪ್ರೇಷಿತರ ಕಾರ್ಯಕಲಾಪಗಳ ಅವರ ಜರ್ನಿಯನ್ನು ನೀವು ಒಂದು ಸಾರಿ ಇವತ್ತು ಸಂಜೆನೇ ಓದಿ ನೋಡಿ. ಏನು ಗೊತ್ತಾ, 1ನೇ ಅಧ್ಯಾಯದಲ್ಲಿ ಯೇಸು ಅವರಿಗೆ ಕಾಣಿಸ್ಕೊಂಡು ಮತ್ತೆ 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 ಕಾಣಿಸ್ಕೊಂಡು ಯೇಸು 3.5 ವರ್ಷಗಳ ಕಾಲ ಯಾವ ರೀತಿ ಬದುಕಿದ್ರು, ಏನೆಲ್ಲ ಹೇಳಿದರು, ಅದನ್ನು ಮತ್ತೆ ಪುನರಾವರ್ತಿಸಿ ಅವರಿಗೆ ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮ್ ಮಾಡಿ ಅವ್ರಿಗೆ ಕೊನೆದಾಗ ಹೇಳ್ತಾರೆ, ನಾನು ಹೋಗ್ತೀನಪ್ಪ, ಹೋಗಿ ನಿಮಗೆ ನನ್ನ ಆತ್ಮರನ್ನು ಕಳಿಸ್ಕೊಡ್ತೇನೆ ಅಂತೇಳಿ ಹೇಳ್ತಾರೆ. ಅಲ್ಲಿಂದ ಹೋದ ಮೇಲೆ ಆ ಪ್ರೇಷಿತರ ಕೆಲಸ ಒಂದೇ ಆಗಿತ್ತು, ಯೇಸು ಏನು ಹೇಳಿದ್ರೋ ಅದನ್ನು ಮಾಡೋಣ. ಪ್ರೈಸ್ ದ ಲಾರ್ಡ್. ಅವರು ಒಮ್ಮನಸ್ಸುಳ್ಳವರಾಗಿ ಅದನ್ನು ಮಾಡಿದಾಗ ಯೇಸು ಮಾಡಿದ ಪ್ರಾಮಿಸನ್ನು ಫುಲ್ಫಿಲ್ ಮಾಡ್ತಾರೆ. ಹಾಲೆಲೂಯ. ಬಲಪಡಿಸ್ಕೊಂಡ್ರ, ಪಡ್ಕೊಂಡ ಮೇಲೆ ಅಲ್ಲಿ ನೋಡಿ ಎಷ್ಟೊಂದು ಅನ್ಯೋನ್ಯತೆ ಅಂದರೆ, ಪೇತ್ರ ಎದ್ದು ನಿಂತ್ಕೊಳ್ತಾನೆ, ಮಾತಾಡೋಕ್ಕೆ ಶುರು ಮಾಡ್ತಾನೆ. ಪೇತ್ರ ನಿಲ್ಲಿಸೋ ತನಕ ಇನ್ನೊಬ್ಬರು ಎದ್ದೊಳಂಗಿಲ್ಲ. ಹಾಲೆಲೂಯ, ಹಾಲೆಲೂಯ. ನಮ್ದು 5 ನಿಮಿಷ ಲೇಟ್ ಆದರೆ ಏನಾದರೂ ನೆಕ್ಸ್ಟ್ ಬರೋರು ಗೊಣಗಾಟ ಇರುತ್ತಾ? ಟೈಮ್ ಆಫ್ ಪ್ರೈಸ್ ದ ಲಾರ್ಡ್. ಎಲ್ಲಿ ಜುಲಿಟನ ಜುವಾನನ? ಜುಲಿಟ, ನೀನು ಜುಲಿಟ ತಾನೆ, ಜುವಾನ ಇಲ್ಲೇ ಮಲಗಿದಾಳ, ಇದ್ದಾಳ? ಪ್ರೈಸ್ ದ ಲಾರ್ಡ್. ಯಾಕೆ ಹೇಳ್ತೀನಿ ಅಂದರೆ, ಇಂದ ಬೋರ್ಡ್ ಇಟ್ಕೊಂಡಿದ್ರು ಒಂದು ದಿವಸ, ಅದಕ್ಕೆ ಹೇಳಿದೆ, ಯೂತ್ ರಿಟ್ರೀಟಲ್ಲಿ. ಓಕೆ, ಇರಲಿ ಬಿಡಿ. ಪ್ರೈಸ್ ದ ಲಾರ್ಡ್. ಸೊ ನಮ್ಮ ಒಳಗಡೆ ದೇವರು ಈಗ ಸಿಜು ಮಾತಾಡೋದಿರ್ಬೋದು, ದಿವ್ಯಾ ಆಗಿರ್ಬೋದು, ಶರೀನ್ ಆಗಿರ್ಬೋದು, ಜಯಮ್ಮ, ಯಾರೇ ಆಗಿರ್ಬೋದು, ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಯಾರು ಮಾತಾಡ್ತಾರೆ? ಯಾರು ಮಾತು? ಸೊ ಆಗ ನಿಜವಾಗ್ಲೂ ದೇವರ ಆತ್ಮನಿಂದ ನಾನು ತುಂಬಲ್ಪಟ್ಟವನಾಗಿದ್ದರೆ ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀನ, ಮಾತಾಡೋಕ್ಕೆ ಇಷ್ಟಪಡ್ತೀನ? ಯಾರು ಮಾತಾಡೋದು ಹೇಳಿ? ದೇವರಲ್ವಾ? ಕೇಳಿಸ್ಕೊಂಡಾಗ ನಾನು ಸರಿಯಾಗ್ತೀನೋ ಇಲ್ವಾ? ಈ ಮನಸ್ಸಿಂದ ನಾನು ಕೇಳಿಸ್ಕೊಳ್ಳುವಾಗ ನಾನು ಹೋಗ್ಬೇಕಾಗಿತ್ತು, ಇವ್ರು ಬಿಟ್ಕೊಡ್ಲಿಲ್ಲ, ಇವ್ರು ನಿಲ್ಲಿಸ್ಲಿಲ್ಲ, ಬರಲ್ಲ. ದೇವ್ರು ಮಾತಾಡ್ತಿದ್ದಾರೆ, ದೇವ್ರು ಮಾತಾಡ್ತಿದ್ದಾರೆ, ಮಾತಾಡಲಿ ಮಾತಾಡಲಿ ಮಾತಾಡಲಿ. ಪ್ರೈಸ್ ದ ಲಾರ್ಡ್. ಎಷ್ಟೊಂದು ಎಂಜಾಯ್ ಮಾಡ್ಲಿಕ್ಕೆ ಆಗತ್ತೆ ಅಂದರೆ, ಇವತ್ತು ನಾವೆಲ್ಲ ಹೇಳ್ತೀವಿ ಒಂದೇ ಕುಟುಂಬ, ಒಂದೇ ಟೀಮು, ನಮ್ಮ ಮುಖಾಂತರ ದೇವರಾತ್ಮ ಚಲಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತೀವಿ. ಆದರೆ ನಮ್ಮಲ್ಲೇ ಆರ್ಗ್ಯುಮೆಂಟ್ ಜಾಸ್ತಿ ಇರುತ್ತೆ. ಅಲ್ಲಿ ಪ್ರೇಷಿತರನ್ನ ನೋಡಿ, ನೀವು ಎಲ್ಲ ಅಧ್ಯಾಯಗಳನ್ನು ಧ್ಯಾನ ಮಾಡಿ ನೋಡಿ, ಒಂದೊಂದು ಅಧ್ಯಾಯಗಳನ್ನು. ಅಲ್ಲಿ ಅನೇಕರು ಸತ್ತೋಗ್ತಾರೆ. ಸೊ ಅಲ್ಲಿ ಸ್ಟೇಫನ ಸತ್ತೋಗ್ತಾನೆ. ಅವಾಗೆಲ್ಲ ಚದುರಿ ಹೋಗ್ತಾರೆ. ಅವರು ಚದುರಿ ಹೋದಾಗಲೂ ಕೂಡ ಅವರ ಡಿಸ್ಕಷನ್, ಅವರ ಕೆಲಸ ಏನು ಗೊತ್ತಾ? ಸುವಾರ್ತೆ. ಹಾಲೆಲೂಯ. ಏನು ಕೆಲಸ ಅವ್ರದ್ದು? ಏನು ಕೆಲಸ ಅವ್ರದ್ದು? ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಖಂಡಿತವಾಗ್ಲೂ ಆ ವ್ಯಕ್ತಿ ಸತ್ತಾಗಲೂ ಕೂಡ ಅವರೆಲ್ಲ ಸೇರಿಕೊಂಡು, ಈ ಸುವಾರ್ತೆ ಸಾರಿದ್ರಿಂದ ನೀವು ನೋಡ್ಬಿಟ್ನಲ್ಲಪ್ಪ, ಖಂಡಿತ ಇರಲ್ಲ ಬಿಡಿ, ಇದ್ದಿರಲ್ಲ. ಅವರು ಸತ್ತಾಗಲೂ ಕೂಡ ಅವರು ಒಬ್ಬರಿಗೊಬ್ಬರು, ನಾನು ಸತ್ರು ಪರವಾಗಿಲ್ಲ, ನೀನು ಸತ್ರು ಪರವಾಗಿಲ್ಲ, ನಮ್ಮ ಮುಖಾಂತರ ಯಾರು ಚಲಿಸಬೇಕು? ನಮ್ಮ ಮುಖಾಂತರ ಯಾರು ಮಹಿಮೆ ಹೊಂದಬೇಕು? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವರಿಂದ ಈ ಚರ್ಚ್ ಹೋಯ್ತಪ್ಪ, ಮಾತಾಡ್ಕೊಂಡಿದ್ದೀವ? ಇವರಿಂದ ಇಲ್ಲಿ ಸೇವೆ ನಿಂತೋಯ್ತಪ್ಪ, ಮಾತಾಡ್ಕೊಂಡಿದ್ದೀವ? ಪ್ರೈಸ್ ದ ಲಾರ್ಡ್. ಏನು ಸೈಲೆಂಟ್ ಆಗ್ಬಿಟ್ರಲ್ಲ ಎಲ್ಲ? ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆದರೆ ದೇವರ ಯೋಜನೆ, ದೇವರ ಜ್ಞಾನದ ಪ್ರಕಾರ ಹೋಗಬೇಕು, ಇಲ್ಲಾಂದರೆ ಸರಿ ಆಗಲ್ಲ. ಸೊ ನಾನು ಅಲ್ಲಿ ಧ್ಯಾನ ಮಾಡಿದ್ದೇನೆಂದರೆ, ಅವರ ಮಧ್ಯೆ ಎಷ್ಟೇ ಶಾರೀರಿಕವಾದಂತಹ ಕಷ್ಟ ಸಂಕಟಗಳಿದ್ದರೂ ಕೂಡ ಅವರ ಡಿಸ್ಕಷನ್ ಒಂದೇ ಆಗಿತ್ತು, ನನಗಾಗಿ ಸತ್ತು ಪುನರುತ್ಥಾನರಾದ ಯೇಸುವನ್ನು ನಾನು ಇನ್ನೊಬ್ಬರಿಗೆ ಹಂಚಬೇಕು. ಹಾಲೆಲೂಯ, ಹಾಲೆಲೂಯ. ಸೊ ಕೆಲವೊಂದು ಸಾರಿ ಇತ್ತೀಚೆಗೆ ಕಮ್ಮಿ ಆಗಿದೆ, ಕೆಲವು ವರ್ಷಗಳ ಹಿಂದೆ ಪ್ರತಿಯೊಂದು ಡಿಸ್ಕಷನ್ ಇದೇ ಆಗಿತ್ತು. ಬ್ರದರ್ದು ನಂದು ಏನು, ಹೇಗೆ ಹೋಗೋದು, ಏನು ಮಾಡೋದು, ಹೇಗೆ ಸಾರೋದು, ಯಾವ ಊರಿಗೆ ಹೋಗೋದು, ಆ ಕಡೆ ಇನ್ನೂ ಆಗಲಿಲ್ಲ, ಈ ಕಡೆ ಇನ್ನೂ ಆಗಲಿಲ್ಲ, ಈ ಒಂದು ಡಿಸ್ಕಷನ್ನೇ ಇತ್ತು. ಪ್ರಿಯ ಸಹೋದರ ಸಹೋದರಿ, ಯಾವಾಗ ಈ ಒಂದು ಮನೋಭಾವ ನಮ್ಮಲ್ಲಿ ಬರ್ತದೋ ದೇವರಾತ್ಮ ಖಂಡಿತ ಚಲಿಸ್ಲಿಕ್ಕಾಗತ್ತೆ, ದೇವರ ಕಾರ್ಯ ಮಾಡಲಿಕ್ಕಾಗತ್ತೆ. ಸೊ ಅದರಿಂದ ಈ ಒಂದು ಶರೀರದ ಒಂದೇ ಒಂದು ಗುರಿ ಏನಾಗಿರಲಿ ಅಂದರೆ ಯೇಸುವಾಗಿರಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸೊ ಅವ್ರು ಯಾರೂ ಕೂಡ ಅವರಿಗಾದ ಕಷ್ಟಗಳು, ಅವರಿಗಾದ ನಷ್ಟಗಳು, ಅವರಿಗಾದ ನೋವುಗಳು, ಆ ಸಾವು, ಅದನ್ನು ಧ್ಯಾನ ಮಾಡಲೇ ಇಲ್ಲ ಅವರು. ಈ ಮನುಷ್ಯ ಹೋದ ಯೇಸುಗಾಗಿ,
ಎಷ್ಟು ಪ್ರೀತಿ ಮಾಡಿರ್ಬೋದು, ನಾನು ಹೋಗ್ಬೇಕು, ನಾನು ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಒಂದು ಡಿಸ್ಕಷನ್ ಇತ್ತು. ಅವರಿಗೆ ಪ್ರಾಣದ ಮೇಲೆ ಭಯ ಇರಲಿಲ್ಲ, ಅವ್ರಿಗೆ ಹೆದರಿಕೆ ಇರಲಿಲ್ಲ, ಅವ್ರಿಗೆ ಅಂಜಿಕೆ ಇರಲಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿತ್ತು. ಏನಂತ? ಸ್ವರ್ಗ ಗ್ಯಾರಂಟಿ, ಸ್ವರ್ಗದಲ್ಲೇ ಇದ್ದೀನಿ, ಆಲ್ರೆಡಿ ಸ್ವರ್ಗದಲ್ಲೇ ಇದ್ದೀನಿ. ಯಾರ ಜೊತೆ ಇದ್ದಾರೆ? ಎಲ್ಲಿದ್ದಾರೆ? ಹಂಗಾದ್ರೆ ಸ್ವರ್ಗದಲ್ಲೇ ಇದ್ದಾರೆ. ಯೇಸು ಎಲ್ಲಿದ್ದಾರೋ ಅದೇ ಸ್ವರ್ಗ. ಯೇಸು ಜೊತೆ ಇದ್ದರೆ ಸ್ವರ್ಗ ಅದೇನೆ ಅಲ್ವಾ? ಸೊ ಅದಕ್ಕೆ ಅವ್ರಿಗೆ ಕನ್ಫರ್ಮ್ ಆಗೋಗಿತ್ತು. ಈ ಬದುಕಿರುವಾಗಲೂ ಯಾರ ಜೊತೆ ಇದ್ದೀವಿ? ಯೇಸು. ಸ್ವರ್ಗದಲ್ಲೇ ಇದ್ದೀವಿ. ಇನ್ನು ಸತ್ರು ಕೂಡ ಯಾರ ಜೊತೆ ಇರ್ತೀವಿ? ಈ ಕನ್ವಿಕ್ಷನ್ ಅವ್ರಿಗೆ ಆಗ್ಬಿಟ್ಟಿತ್ತು. ಇವತ್ತು ನಮಗೆ ಈ ಕನ್ವಿಕ್ಷನ್ ಇಲ್ಲದ ಕಾರಣನೇ ಅನೇಕ ರೀತಿಯಲ್ಲಿ ಮಾತಾಡ್ಕೊಳ್ಳೋದು, ಅನೇಕ ಚಿಂತನೆಗಳು, ಅನೇಕ ನೆಗೆಟಿವ್ ಥಾಟ್ಸ್ ಎಲ್ಲ ಕಾರಣ ಇದೇನೆ. ಸೊ ಅದರಿಂದ ಈ ದಾನಿಯೇಲನ ಜೀವನದಲ್ಲಿ ಸ್ವಲ್ಪ ಹಂಗೆ ಓದಿ ಬ್ರದರ್. ಬಳಿಕ ಆ ಮುಖ್ಯಾಧಿಕಾರಿಗಳು ಪ್ರಾಂತ್ಯಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ಕೂಡಿ ಬಂದು ಅವನಿಗೆ, ದಾರ್ಯಾವೇಶ ರಾಜರೇ, ಚಿರಂಜೀವಿಯಾಗಿರಿ. ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ಪ್ರಾಂತ್ಯಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಇವರೆಲ್ಲರ ಅಭಿಪ್ರಾಯದ ಪ್ರಕಾರ ತಾವು ಒಂದು ಶಾಸನವನ್ನು ಹೊರಡಿಸಬೇಕು. ಯಾವನು 30 ದಿನಗಳ ತನಕ ರಾಜರಾದ ತಮಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ಪ್ರಾರ್ಥನೆ ಮಾಡಬಾರದು. 8ನೇ ವಾಕ್ಯ ಓದಿ ಬ್ರದರ್ ಸಾಕು. ರಾಜರೇ, ಈ ಶಾಸನಕ್ಕೆ ನೀವು ಇದೀಗಲೇ ಹಸ್ತಾಕ್ಷರಗಳಿಂದ ರುಜು ಹಾಕಬೇಕು. ಆಗ ಅದು ವೇದ್ಯದ ಮತ್ತು ಪರ್ಷಿಯದ ಧರ್ಮವಿಧಿಗಳಂತೆ ಎಂದಿಗೂ ರದ್ದಾಗದೆ ಊರ್ಜಿತವಾಗುವುದು ಎಂದು ವಿನಂತಿಸಿದರು. ಆಮೇಲೆ ಅಂತೆಯೇ ರಾಜನಾದ ದಾರ್ಯಾವೇಶನು ರುಜು ಹಾಕಿದನು. ರುಜು ಏನು ಮಾಡಿಬಿಟ್ಟ? ಹಾಕಿಬಿಟ್ಟ, ಸೈನ್ ಮಾಡಿಬಿಟ್ಟಿದ್ದಾನೆ. ಈ ಸೈನನ್ನು ವಾಪಸ್ ತಗೊಳಕ್ಕಾಗತ್ತಾ? ಯಾರೂ ತೆಗಿಯಂಗಿಲ್ಲ. ಸೈನ್ ಹಾಕಿರೋದು ರಾಜ. ಪ್ರೈಸ್ ದ ಲಾರ್ಡ್. ಈ ಸೈನ್ ಇದ್ದರೆ ಅವನು ಕೂಡ ವಾಪಸ್ ತಗೊಳ್ಳಂಗಿಲ್ಲ. ಇಂಥ ಒಂದು ಸಂಕಟಕ್ಕೆ ಸಿಲುಕೊಂಡಿದ್ದಾರೆ ಈಗ. ಪ್ರೈಸ್ ದ ಲಾರ್ಡ್. ಈ ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಓದಿ ಬ್ರದರ್. ಶಾಸನಕ್ಕೆ ರುಜುವಾದ ವಿಷಯ ದಾನಿಯೇಲನಿಗೆ ತಿಳಿಯಿತು. ಯಾರಿಗೆ ತಿಳಿಯಿತು? ಯಾರಿಗೆ ತಿಳಿಯಿತು? ಅಯ್ಯೋ, ರಾಜ ಕೂಡ ಸೈನ್ ಮಾಡಿಬಿಟ್ಟಿದ್ದಾನೆ. ರಾಜನಿಗೆ ಇಷ್ಟ ದಾನಿಯೇಲ. ಓಕೆನಾ? ರಾಜನಿಗೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ, ಇಷ್ಟನೇ. ಆದರೆ ಇವರು ಕುತಂತ್ರದಿಂದ ಇವರು ಹೋಗಿ ಎಲ್ಲ ಸೈನ್ ಎಲ್ಲ ಮಾಡಿಸ್ಬಿಟ್ರು. ಈ ವಿಷಯನೂ ಕೂಡ ಗೊತ್ತಾಗೋಯ್ತು ದಾನಿಯೇಲನಿಗೆ. ಪ್ರೈಸ್ ದ ಲಾರ್ಡ್. ಈಗ ರಾಜನು ಸೈನ್ ಹಾಕ್ಬಿಟ್ಟಿದ್ದಾನೆ ಅಂತ ಗೊತ್ತಾದರೆ, ರಾಜನು ಕೈ ಬಿಡ್ತಾನೆ ಅಂತ ಗೊತ್ತಾದರೆ ನಮ್ಮ ಪರಿಸ್ಥಿತಿ ಏನಿರ್ಬೋದು? ಅಲ್ಲಿಂದ ಕಲ್ಲೋಲ ಅಲ್ಲ, ಅಲ್ಲಿಂದ ಯಾವತ್ತು ಎಸ್ಕೇಪ್ ಆಗೋಣ ಅಂತ ಕಾಯ್ತಾ ಇರ್ತೀವಿ. ಹಲ್ಲೆಲೂಯ. ಹೆಂಗೂ ಸಾಯಿಸ್ಬಿಡ್ತಾರೆ, ಎಸ್ಕೇಪ್ ಆಗಿಬಿಡೋಣ ಅಂತ ಒದ್ದಾಡ್ತಾ ಇರ್ತೀವಿ. ಯೋಚನೆ ಮಾಡಿ ಪ್ರಿಯರೇ, ಏನು ಮಾಡಬಾರ್ದು ಅಂತ ರಾಜನು ಸೈನ್ ಮಾಡಿ ಇವರು ಪ್ಲ್ಯಾನ್ ಮಾಡಿ ಸೈನ್ ಹಾಕ್ಸಿದಾರೋ ಅದನ್ನೇ ದಾನಿಯೇಲ ಮಾಡ್ತಿದ್ದಾನೆ. ಅಂದರೆ ಅವನಿಗೆ ಒಂದೇ ಒಂದು ಫಿಕ್ಸ್. ಅವನು ನನ್ನ ಮುಖಾಂತರ ದೇವರ ಮಹಿಮೆ ಆಗಬೇಕು, ನನ್ನ ಮುಖಾಂತರ ಯೇಸುವಿನ ಪ್ರಕಟಣೆ ಆಗಬೇಕು, ನನ್ನ ಮುಖಾಂತರ ಇಲ್ಲಿಗೆ ಯೇಸು ಪರಿಚಯವಾಗಬೇಕು. ಅದೇ ಪ್ರಕಾರ ಯೋಚನೆ ಮಾಡಿ. ನಾವು ಸುಮ್ಮನೆ ಹೇಳ್ತೀವಿ ಹೊಸ ಒಡಂಬಡಿಕೆಯವರು ಪುನರುತ್ಥಾನದ ಶಕ್ತಿ ಎಲ್ಲ ಪಡ್ಕೊಂಡಿದ್ದೀವಿ ಹಾಗೆ ಹೀಗೆ ಅಂತ. ಸ್ವಲ್ಪ ಇವನನ್ನು ಯೋಚನೆ ಮಾಡಿ ನೋಡಿ. ಈ ಮನುಷ್ಯ ಪುನರುತ್ಥಾನದ ಪವರ್ ಏನೋ ಪಡ್ಕೊಂಡಿಲ್ಲ, ಆದರೆ ದೇವರ ಆತ್ಮನಿಂದ ತುಂಬಲ್ಪಟ್ಟು ಏನು ಹೇಳ್ತಾನೆ ಓದಿ ಸ್ವಲ್ಪ. ಶಾಸನಕ್ಕೆ ರುಜುವಾದ ವಿಷಯ ದಾನಿಯೇಲನಿಗೆ ತಿಳಿಯಿತು. ಆತ ತನ್ನ ಮನೆಗೆ ಹೊರಟು ಹೋದನು. ಅಲ್ಲಿ ತನ್ನ ಮಹಡಿಯ ಕೊಠಡಿಯಲ್ಲಿನ ಕಿಟಕಿಗಳು ಜೆರುಸಲೇಮಿನ ಕಡೆಗೆ ತೆರೆದಿದ್ದವು. ವಾಡಿಕೆಯ ಪ್ರಕಾರ ದಿನಕ್ಕೆ 3 ಆವರ್ತಿ ಅಲ್ಲಿ ತನ್ನ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸುತ್ತಿದ್ದನು. ಪ್ರೈಸ್ ದಿ ಲಾರ್ಡ್. ಏನು ಮಾಡಿ ಪ್ರಾರ್ಥನೆ ಮಾಡಿ ಸ್ತೋತ್ರ? ವಾಡಿಕೆ ಅಂತೆ ಅವನಿಗೆ. ದಿನಕ್ಕೆ ಎಷ್ಟು ಬಾರಿ? ಸೊ ನೀವು ಎಷ್ಟು ಬಾರಿ ಅಂದರೂ ಮಾಡ್ಕೊಳ್ಳಿ, ಮಾಡಿ ಮಾತ್ರ. ಪ್ರೈಸ್ ದಿ ಲಾರ್ಡ್. ಸೊ ನೀವು ಫಿಕ್ಸ್ ಮಾಡ್ಕೊಳ್ಳಿ. 7 ಸಾರಿ ಮಾಡ್ತೀನಿ ಅಂತ ದಾವಿದ ಹೇಳ್ತಾನೆ, ಇಲ್ಲಿ 3 ಸಾರಿ ಅಂತ ಅಯ್ಯಪ್ಪ ಹೇಳ್ತಿದ್ದಾನೆ. ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆದರೆ ಹೊಸ ಒಡಂಬಡಿಕೆಯ ಪ್ರಕಾರ 3 ಬಾರಿ ಅಲ್ಲ, 7 ಬಾರಿ ಅಲ್ಲ, 24 ಗಂಟೆ ಅವ್ರ ಜೊತೆ ಇರಬೇಕು ಅಂತ ದೇವರು ಬಯಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಇಲ್ಲಿ ನೋಡಿ, ಆತನಿಗೆ ಕನ್ಫರ್ಮ್ ಆಗಿದೆ, ಸೈನ್ ಮಾಡಿಬಿಟ್ಟಿದ್ದಾನೆ, ಇಲ್ಲಿ ಸಿಕ್ಕಾಕ್ಕೊಳ್ತೀನಿ, ಗ್ಯಾರಂಟಿ ಗಲ್ಲು ಶಿಕ್ಷೆನೆ ಅಂತ ಗೊತ್ತಿದ್ರೂ ಕೂಡ ಅವನೇನು ಮಾಡ್ತಿದ್ದಾನೆ? ಅವನ ದೇವರನ್ನು ಅವನು ಬಿಡ್ತಾ ಇಲ್ಲ, ಅವನ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಇವತ್ತು ನಮ್ಮಲ್ಲೂ ಕೂಡ ನಾವು ಹೇಳ್ತೀವಿ ನಾವು ಒಂದೇ ಶರೀರ ಅಂಥೇಳಿ. ಈ ಶರೀರದಲ್ಲಿ ನಾವು ಜೀವಿಸುವಾಗ, ಅಂದರೆ ಒಂದು ಟೀಮ್ ಆಗಿ, ಒಂದು ಕುಟುಂಬವಾಗಿ, ಒಂದು ಪ್ರಾರ್ಥನಾ ತಂಡವಾಗಿ ನಾವು ಮಾಡಬೇಕಾದ್ರೆ ಇಲ್ಲಿ ಕೂಡ ನಾವು ಈ ಕಾರ್ಯವನ್ನು ಮಾಡಬೇಕು. ಈ ಒಂದು ಪ್ರಜ್ಞೆ ನಮಗಿರಬೇಕು ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ನಾವು ಒಬ್ಬೊಬ್ಬರು ಕೂಡ ದೇವರನ್ನು ಇಷ್ಟಾಗಿ ಪ್ರೀತಿಸೋರಾಗಬೇಕು. ಆಗ ದೇವರನ್ನು ನೀವು ನಿಜವಾಗ್ಲೂ ಪ್ರೀತಿಸೋರಾದಾಗ ನೀವು ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲ್ಲ, ಯಾರನ್ನೂ ಅಲ್ಲಗಳಿಲಿಕ್ಕಾಗಲ್ಲ, ಯಾರನ್ನೂ ದೂಷಿಸ್ಲಿಕ್ಕಾಗಲ್ಲ.
ಆಗ ದೇವರ ಪರಿಶುದ್ಧಾತ್ಮರು ಚಲಿಸಲಿಕ್ಕೆ ತುಂಬ ಸಹಾಯವಾಗುತ್ತೆ. ಓದಿ ಬ್ರದರ್ ಮುಂದೆ. ದಾನಿಯೇಲನ ಆ ವಿರೋಧಿಗಳು ಗುಂಪಾಗಿ ಕೂಡಿ ಬಂದರು. ಆತ ತನ್ನ ದೇವರಿಗೆ ಅಭಿಮುಖವಾಗಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡರು. ಕೂಡಲೇ ಆಸ್ಥಾನಕ್ಕೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜರೇ, ಯಾರು 30 ದಿನಗಳ ತನಕ ತಮಗೆ ಹೊರತು ಬೇರೆ ಯಾವ ದೇವರಿಗಾಗಲಿ. ಸಾಕು, 16ನೇ ವಾಕ್ಯ ಓದಿ ನೆವಿಲ್. 16. ಈ ಕಾರಣ ರಾಜನು ಅಪ್ಪಣೆ ಕೊಡಲೇಬೇಕಾಯಿತು. ರಾಜ ಏನ್ ಮಾಡ್ಬಿಟ್ಟ? ಏನಕ್ಕೆ? ಸಿಂಹಗಳ ಗುಹೆಯಲ್ಲಿ ಹಾಕ್ಲಿಕ್ಕೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ರಾಜನಿಗಿಷ್ಟ ದಾನಿಯೇಲ, ಆದರೆ ಇವರೆಲ್ಲ ವಿರುದ್ಧವಾಗಿದ್ದಾರೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ದ? ಪರ್ಮಿಟ್ ಮಾಡಿಬಿಟ್ಟ. ಓಕೆಪ್ಪ, ಮಾಡ್ಕೊಳ್ರಿ ನಿಮ್ಮ ಇಷ್ಟದಂತೆ. ಓದಿ ಓದಿ. ಕೂಡಲೇ ಅವರು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಯೇ ಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ದಿನನಿತ್ಯವೂ ಆರಾಧಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ರಾಜ, ಅವನಿಗೆ ದೇವರು ಪರಿಚಯ ಇಲ್ಲ, ಏನಿಲ್ಲ. ಆದರೆ ದಾನಿಯೇಲನ ಮುಖಾಂತರ ದೇವರ ಅರಿವು ಅವನಿಗಿತ್ತು. ನೋಡಿ, ಅವನೇನು ಹೇಳ್ತಿದ್ದಾನೆ ಅಂದರೆ, ನೀನು ಆರಾಧನೆ ಮಾಡ್ತೀಯಲ್ವಾ, ನೀನು ಇಷ್ಟಪಡ್ತೀಯಲ್ವಾ. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಕೂಡ ಎಷ್ಟು ಸಿಂಹಗಳು ಸುತ್ತು ನಿಂತ್ಕೊಂಡ್ರು, ಎಷ್ಟು ವ್ಯಕ್ತಿಗಳು ಸುತ್ತಾಗಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಬಂದರು, ನಿಜವಾಗ್ಲೂ ನಾವು ಒಂದು ಆಲಯವಾಗಿ ಪ್ರಭು ಕ್ರಿಸ್ತನ ದೇಹವಾಗಿ ನಾವು ನಿಂತಿದ್ದಾದರೆ 7 ಅಲ್ಲ 70 ಅಲ್ಲ 700 ಸಿಂಹಗಳು ಬಂದರೂ ಕೂಡ ಈ ಮಿನಿಸ್ಟ್ರಿಯನ್ನು ನಿಮ್ಮ ಮುಖಾಂತರ ಚಲಿಸುವ ಯೇಸುವನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ ನಿಲ್ಲಿಸಲಿಕ್ಕೆ ಯಾರಿಗಾದ್ರೂ ಆಗತ್ತಾ? ಈಗ ಎಲ್ಲವೂ ಏಸುವಾದಾಗ, ನಮ್ಮ ಗುರಿ ಏಸುವಾದಾಗ, ಸ್ವಾರ್ಥ ಇಲ್ಲದೆ ಇದ್ದಾಗ ನಾವು ಅವರನ್ನು ಮಾತ್ರ ಫೋಕಸ್ ಮಾಡಿ ಅವರನ್ನು ಮಾತ್ರ ಕೊಡ್ತಾ ಇರ್ತೀವಿ. ಅಲ್ಲಿ ಸ್ವಾರ್ಥ ಇರೋದಿಲ್ಲ. ಸ್ವಾರ್ಥ ಎಲ್ಲಿರೋದಿಲ್ವೋ ಅಲ್ಲಿ ಯಾರು ಚಲಿಸ್ತಾರಂದರೆ ಪವಿತ್ರಾತ್ಮರು. ಅವ್ರನ್ನ ಸ್ಟಾಪ್ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ಪ್ರೈಸ್ ದ ಲಾರ್ಡ್. ಇವತ್ತು ಟಿ ವಿಗಳಲ್ಲಿ ಕೆಲವೊಂದು ಪ್ರೋಗ್ರಾಮ್ ಬರುತ್ತೆ, ಅನ್ಸ್ಟಾಪಬಲ್ ಅಂತ. ಹೇಳುವ ವ್ಯಕ್ತಿ ಒಂದು ದಿವಸ ಇರಲ್ಲ, ಅವ್ರು ಸಾಯಿಲಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಅನ್ಸ್ಟಾಪಬಲ್ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಾರೆ. ಒಂದು 100 ವರ್ಷ ಆದಮೇಲೆ ಅವರೇ ಇಲ್ಲ, ಅವರೇ ಸ್ಟಾಪ್ ಆಗಿರ್ತಾರೆ. ಮತ್ತು ನನ್ನ ದೇವರ ಮಕ್ಕಳು, ವಿಶ್ವಾಸಿಗಳು ನಿಜವಾಗಲೂ ಅನ್ಸ್ಟಾಪಬಲ್. ಹಾಲೆಲೂಯ, ಹಾಲೆಲೂಯ. ನೀವು ನಾನು ಸ್ಟಾಪ್ ಆದರೂ ಕೂಡ ನಾವು ಮಾಡಿದಂಥ ಸೇವೆ ಅಥವಾ ಶುಭ ಸಂದೇಶ ಅದು ಸ್ಟಾಪ್ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಸೊ ಹಾಲೆಲೂಯ. ಸೊ ಓದಿ. ಆ ಅಧಿಕಾರಿಗಳಾದರೂ ಒಂದು ಬಂಡೆಯನ್ನು ತಂದು ಆ ಗವಿಯ ಬಾಯನ್ನು ಮುಚ್ಚಿದರು. ನೋಡಿ, ನಮಗೆ ವಿರುದ್ಧವಾಗಿ ಏನೇ ಆಗಲಿ, ದೇಹ ಚೆನ್ನಾಗಿದ್ದರೆ ಅಡ್ಡಿ ಆತಂಕಗಳು ಎಷ್ಟೇ ಬರಲಿ, ಇವ್ರು ನೋಡಿ ಬಂಡೆನೇ ಮುಚ್ಚಿಬಿಟ್ರು. ಯೇಸು ಸ್ವಾಮಿ ಸಮಾಧಿಗೆ ಮುಚ್ಚಿದಂಗೆ. ಪ್ರೈಸ್ ದ ಲಾರ್ಡ್. ಮಗನೇ ಅಲ್ಲೇ ಹೋಗ್ಬಿಡು ಅಂತ. ಅಲ್ಲ, ಸಿಂಹಗಳ ಒಳಗಡೆ ಹಾಕಿದ ಮೇಲೆ ಒಂದು ಲೆಕ್ಕದಲ್ಲಿ ಧ್ಯಾನ ಮಾಡಿ ನೋಡಿ, ಅವಶ್ಯಕತೆನೇ ಇಲ್ಲ. ಎಷ್ಟು ದಡ್ಡ್ರು ಇರ್ಬೇಕು ನೋಡಿ. ಅವನು ಅಲ್ಲಿ ತಪ್ಪಿಸ್ಕೊ ಬರ್ತಾನಂತ ಅವ್ರಿಗೂ ಗೊತ್ತಿತ್ತೇನೋ ಗೊತ್ತಿಲ್ಲ ನನಗೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅಲ್ಲ, ಸಿಂಹಗಳಿಗೆ ಊಟ ಹಾಕಿಲ್ಲ ಒಂದು ವಾರದಿಂದನೋ ಏನೋ, ಅಲ್ವಾ ಎಣ್ಣೆಗಳನ್ನು ಹಾಕ್ತಾಯಿದ್ರಂತೆ, ಏನೇನೋ ಹಾಕ್ತಿದ್ರಂತೆ. ಇನ್ನು ಸಿಂಹದ ಗುಹೆಯಲ್ಲಿ ಇವನನ್ನು ಹಾಕಿದರೆ ಸೆಕೆಂಡ್ಸಲ್ಲಿ ತಿಂದಾಗ್ತದೆ. ಬಟ್ ನನಗನ್ಸುತ್ತೆ ಅವ್ರ ಒಳಗಡೆ ಒಂದು ಗ್ಯಾರಂಟಿ ಇತ್ತೇನೋ, ಈ ನನ್ನ ಮಗ ಅಲ್ಲಿಂದನೂ ಬಂದ್ಬಿಡ್ತಾನೆ ಅಂತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಚೆನ್ನಾಗಿದೆ, ಓದಿ. ದಾನಿಯೇಲನ ಈ ಗತಿಯನ್ನು ಯಾರು ಬದಲಾಯಿಸಲಾಗದಂತೆ ರಾಜನ ಮತ್ತು ಅವನ ಮುಖಂಡರ ಮುದ್ರೆಯನ್ನು ಅದಕ್ಕೆ ಒತ್ತಿ ಮೋಹರು ಮಾಡಲಾಯಿತು. ನೋಡಿ, ಈ ಗತಿಯನ್ನು ಯಾರು ಬದಲಾಯಿಸಲಾಗದಂತೆ ರಾಜನ ಮತ್ತು ಅವನ ಮುಖಂಡರ ಮುದ್ರೆಯನ್ನು ಅದಕ್ಕೆ ಒತ್ತಿ ಮೋಹರು ಮಾಡಲಾಯಿತು. ಇವ್ರ ಲೆಕ್ಕ ಈ ಬಂದ್ ಹಾಕಬೇಕು. ಇವನು ಯಾವತ್ತೂ ಕೂಡ ಬಿಡುಗಡೆ ಆಗಬಾರದು. ಅದೇ ಪ್ರಕಾರ ನೀವು ನಿಮ್ಮ ಈ ಮಿನಿಸ್ಟ್ರಿಯಲ್ಲಿ, ಆಧ್ಯಾತ್ಮಿಕ ಜೀವನದ ಪ್ರಯಾಣದಲ್ಲಿ ಏನೇ ತೊಂದರೆಗಳು, ತೊಡಕುಗಳಿದ್ದರೂ ಕೂಡ ನಿಮಗೆ ಅಸಾಧ್ಯ. ಆದರೆ ನಿಮ್ಮನ್ನು ಕರೆದಿರುವ ದೇವರಿಗೆ 3 ದಿವಸದಲ್ಲಿ ಆ ಒಂದು ಎಲ್ಲ ಬಲಹೀನತೆಯ ಭಾಗಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಸೊ ನನಗೂ ಮತ್ತು ನಿಮಗೂ ಅಸಾಧ್ಯ. ನನ್ನನ್ನು ಕರೆದ ದೇವರಿಗೆ ಎಲ್ಲವೂ ಹಾಲೆಲೂಯ. ಓದಿ. ಬಳಿಕ ರಾಜನು ಅರಮನೆಗೆ ಹಿಂದಿರುಗಿದನು. ಆ ರಾತ್ರಿಯೆಲ್ಲ
ಈಗ ನಮ್ಮ ಮಿನಿಸ್ಟ್ರಿಯಲ್ಲಿ ನಾವೆಲ್ಲ ಭಾಳ ಹಗ್ಗೆಲ್ಲ ಮಾಡಿ ಕಿಸ್ಸೆಲ್ಲ ಕೊಟ್ಟು ಪ್ರೈಸ್ ಅಲಾರ್ಡೆಲ್ಲ ಹೇಳಿ ಕೈ ಕುಲುಕಿ ಕಾಲು ಕುಲುಕಿ ಎಲ್ಲ ಮಾಡಿ ಎಷ್ಟು ಜನ ಉಪವಾಸ ಮಾಡಿ ಆತ್ಮಭಾರದಿಂದ ಇನ್ನೊಬ್ಬರ ಬಲಹೀನತೆಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಆತ ವಿಶ್ವಾಸಿ ಏನೂ ಅಲ್ಲ, ಹೌದಾ? ಇವತ್ತು ನಮ್ಮಲ್ಲಿ ನಮ್ಮ ಜೊತೆ ಇರೋರೆಲ್ಲ ಒಂದೇ ಬಲದಲ್ಲಿದ್ದಾರಾ? ಕೊರತೆಗಳಿದೆಯಾ? ಸಮಸ್ಯೆಗಳಿದೆಯಾ? ಎಷ್ಟು ಆತ್ಮಭಾರ ಇದೆ ನಮಗೆ ಇನ್ನೊಬ್ಬರಿಗಾಗಿ. ಒಂದು ಮೊಣಕಾಲೂರಿನೋ ಅಥವಾ ನಿಂತ್ಕೊಂಡೋ ಕೂತ್ಕೊಂಡೋ ಒಂದೆರಡು ತೂಟ ಬಿಟ್ಟು ಆತ್ಮಭಾರದಿಂದ ನನ್ನ ಜೊತೆಯಲ್ಲಿರ್ತಕ್ಕಂಥ ಈ ಸಹೋದರ ಸಹೋದರಿ ಆತ್ಮಿಕವಾಗಿ ಬಲಗೊಳ್ಳಬೇಕು, ಎದ್ದು ನಿಂತ್ಕೋಬೇಕು. ನಮ್ಮ ದೇಹದ ಅಂಗ ಇದು, ನಮ್ಮ ಜೊತೆ ಇರುವಂಥದ್ದು, ಇದನ್ನು ನಾವು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು ಅಂತ ಎಷ್ಟು ಮಂದಿಗೆ ನಮಗಿದೆ. ಈ ಮನುಷ್ಯ ನೋಡಿ, ಅವನಿಗೆ ಎಷ್ಟು ಅರಿವಿತ್ತೋ ಇಲ್ಲ ಗೊತ್ತಿಲ್ಲ. ಓದಿ ಬ್ರದರ್ ಇನ್ನೊಂದು ಸರಿ ಹಂಗೆ. ಆ ರಾತ್ರಿಯೆಲ್ಲ ಉಪವಾಸವಿದ್ದನು, ವಾದ್ಯ ವಿನೋದವಾಳಿ ಯಾವುದನ್ನು ಹತ್ತಿರ ಬರಲು ಬಿಡಲಿಲ್ಲ. ಯಾವುದು ಕೂಡ ಈಗ ನಾವು ಆರಾಮಾಗಿ ಯಾವುದನ್ನ ಅವತ್ತು ಮದುವೆನೋ ರಿಸೆಪ್ಷನ್ ಇದ್ದರೆ ಹೋಗಿ ಹೊಡೆದ್ಬಿಟ್ಟು ಬಂದುಬಿಡ್ತೀವಿ ಚೆನ್ನಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೆಳಗ್ಗೆ ಏನೆಲ್ಲ ಆಗಿರುತ್ತೆ, ಏನೆಲ್ಲ ಸಮಸ್ಯೆಗಳಾಗಿರುತ್ತೆ, ಅನೇಕ ರೀತಿಯಲ್ಲಿ ತಡೆಗಳಿರುತ್ತೆ. ಅವತ್ತು ಸಂಜೆ ಯಾವುದೋ ಒಂದು ರಿಸೆಪ್ಷನ್ ಇದ್ದರೆ ಏನು ಮಾಡ್ತೀವಿ ಹೇಳಿ? ಬ್ಯಾಟಿಂಗ್, ಸರಿ, ಬೌಲಿಂಗ್ ನಾನು ಮಾಡ್ತೀನಿ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಓದಿ ಬ್ರದರ್. ನಿದ್ರೆ ಅವನ ಕಣ್ಣುಗಳಿಂದ ಮಾಯವಾಯಿತು. ನಿದ್ರೆ ಇಲ್ಲ ಅವನಿಗೆ. ಎಷ್ಟು ಮಂದಿ ಈ ಶರೀರದ ಮುಖಾಂತರ ನನ್ನ ಅಪ್ಪನ ವಾಕ್ಯ ಹೋಗ್ತಾ ಇಲ್ಲ, ಪರಲೋಕ ರಾಜ್ಯ ಚಲಿಸ್ತಾ ಇಲ್ಲ, ನನ್ನ ಯೇಸುವಿನ ಚಲನೆ ನನ್ನ ಕುಟುಂಬದಲ್ಲಿ ಅಂದರೆ ಈ ಪ್ರಾರ್ಥನಾ ಕುಟುಂಬದಲ್ಲಿ ಇಲ್ಲ, ಆತ್ಮಗಳು ಆದಾಯವಾಗ್ತಾ ಇಲ್ಲ, ಅನೇಕರಿಗೆ ಶುಭ ಸಂದೇಶ ಸೇರ್ತಾ ಇಲ್ಲ, ತಲುಪ್ತಾ ಇಲ್ಲ. ಎಷ್ಟೋ ಮಕ್ಕಳು ನಾಶವಾಗಿ ಹೋಗ್ತಾ ಇದ್ದಾರೆ, ಎಷ್ಟೋ ಮಕ್ಕಳು ಕತ್ತಲೆಯಲ್ಲಿದ್ದಾರೆ, ಎಷ್ಟೋ ಆತ್ಮಗಳು ನರಕಕ್ಕೆ ಹೋಗ್ತಾ ಇದೆ ಅನ್ನುವ ಆತ್ಮಭಾರ ನಮಗೆಷ್ಟು ಮಂದಿಗಿದೆ ಈ ಕುಟುಂಬದಲ್ಲಿ. ಪ್ರಿಯರೇ, ಯೋಚನೆ ಮಾಡಿ. ಒಬ್ಬ ಅನ್ಯನಿಗಿರುವಂಥ ದಾಹ ನಮಗೆ ಪ್ರಾರ್ಥನೆ ಮಾಡುವಾಗ ಆಗುತ್ತೆ ಆರಾಮಾಗಿ. ಯಾಕಂದರೆ ನೀವೆಲ್ಲ ಇದ್ದೀರಲ್ಲ ನನ್ನ ಮುಂದೆ, ಮೈಕ್ ಬೇರೆ ಇದೆಯಲ್ಲ ನನಗೆ. ಆರಾಮಾಗಿ ಕೈ ಎತ್ತಿ ಒಳಗಡೆಯಿಂದನೋ ಮೇಲಿಂದನೋ ಗಂಟ್ಲಿಂದನೋ ಅದಲ್ಲ. ಈ ನಿಜವಾದ ಆತ್ಮಭಾರ ಅವನಿಗೆ ಸತ್ಯ ಗೊತ್ತಿಲ್ಲ, ಆದರೆ ಅವನ ಆತ್ಮದಲ್ಲಿ ನೋಡಿ ಒಂದು ಆಸೆ, ಅವನಿಷ್ಟಪಡುವಂಥ ಆ ವ್ಯಕ್ತಿಗೆ ಏನೂ ಆಗಬಾರ್ದು. ಹಾಗಾದರೆ ಒಬ್ಬ ಮನುಷ್ಯ ನರಕದಿಂದ ಸ್ವರ್ಗಕ್ಕೆ ಬರಬೇಕಲ್ವಾ? ಆ ಸೈತಾನನ ವಶದಿಂದ ಅವನು ಬೆಳಕಿಗೆ ಬರಬೇಕಲ್ವಾ? ಕ್ರಿಸ್ತನೆಡೆಗೆ ಬರಬೇಕಲ್ಲ? ಹಾಗಾದರೆ ನಮ್ಮ ಆತ್ಮದಲ್ಲಿ ಇನ್ನೆಷ್ಟು ಆತ್ಮಭಾರ ಇರಬೇಕು, ಎಷ್ಟು ತೀಕ್ಷ್ಣತೆಯಿಂದ ನಾವು ನಮ್ಮನ್ನು ನಾವು ನೋಡಿಕೊಂಡು ಬದುಕಬೇಕು. ಯೋಚನೆ ಮಾಡಿ. ಓದಿ ಮುಂದೆ. ಮಾರನೇ ದಿನ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ವೇಗವಾಗಿ ಹೋದನು. ಎಲ್ಲ ರಾಜರು ಆರಾಮಾಗಿ ಇದ್ಕೊಂಡು ಆರಾಮಾಗಿ ಅಲ್ಲೇ ಮಲ್ಕೊಂಡು ಮಸಾಜ್ ಎಲ್ಲ ಮಾಡಿಸ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಅವರು 11 ಗಂಟೆಗೆ 12 ಗಂಟೆಗೆ ಎದ್ದೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದಾನಿಯೆಲ್ಲ ಗುಹೆಯಲ್ಲಿದ್ದಾನೆ. ಆ ಗುಹೆಯಲ್ಲೂ ಕೂಡ ಯಾರ ಜೊತೆ ಇದ್ದಾನೆ? ಯಾರ ಜೊತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರುಗಳು ಇರ್ತಾರೆ ಪ್ರಿಯರೇ ಸುವಾರ್ತೆಗೆ. ಹಲ್ಲೆಲೂಯಾ. ಆ ಶತ್ರು ಬೇರೆ ಯಾರು ಅಲ್ಲ, ಸೈತಾನ. ಓಕೆ, ಇರ್ತಾನೋ ಇಲ್ವೋ? ಅವನನ್ನು ಮುಂದೆ ನಿಲ್ಲಿಸ್ಕೊಂಡು ನಾವು ಯೇಸು ಜೊತೆ ಇರಬೇಕು, ಆವಾಗಲೇ ಮಜಾ. ಶತ್ರು ಮುಂದೆ ಇರಬೇಕು, ಆ ಶತ್ರು ನೋಡ್ತಾ ಇರಬೇಕು, ನಾವು ಯೇಸು ಜೊತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಈ ಸಿಂಹದ ಗುಹೆಯಲ್ಲಿ ಆಗಿದ್ದ ಅದೇನೆ. ಸಿಂಹಗಳ ಕೆಲಸ ಏನು ಹೇಳಿ? ತಿಂದಾಕೋದು ಅಲ್ವಾ? ಈ 7 ಸಿಂಹಗಳಿತ್ತಾ? 7. ಓಕೆ, ಈ 7 ಸಿಂಹ ಒಬ್ಬ ಮನುಷ್ಯ ಯಾರ ಜೊತೆ ಇದ್ದಾನೆ? ಈಗ ಒಬ್ಬ ಮನುಷ್ಯನನ್ನು 7 ಸಿಂಹಗಳು ಹೆಂಗೆ ನೋಡ್ತಾ ಇರಬೇಕು? ಹಿಂಗೆ ನೋಡ್ತಾ ಬರೀ ನೋಡೋದಷ್ಟೇ ಕೆಲಸ ಸೈತಾನಂದು, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಜೊತೆ ಯೇಸು ಇದ್ದಾರಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ಕುಟುಂಬ, ಈ ಮಿನಿಸ್ಟ್ರಿ ಹಿಂಗಾಗಬೇಕು. ನಮ್ಮ ಕುಟುಂಬವನ್ನು ನೋಡುವಾಗ ಸೈತಾನ ನಡುಗಬೇಕು, ಹೆದರಬೇಕು ಅವನು. ಪ್ರೈಸ್ ದಿ ಲಾರ್ಡ್. ಅದಾಗಿದೆಯಾ ಅಂದರೆ ಬೈಬಲಲ್ಲಿ ಆಗಿದೆಯಾ ಅಂತ ನಾನು ಕೇಳ್ತಾ ಇರೋದು. ಆಗಿದೆಯಾ? ಪೌಲ ಹೇಳ್ತಾನೆ, ಹೋಗಿದ್ಯಾ? ಈಗ ನಮ್ಮ ಮಿನಿಸ್ಟ್ರಿಯಲ್ಲಿ ಎಲ್ಲರೂ ಹೋಗು ಅಂತ ಹೇಳೋರು ಆಗಿದ್ದಾವ? ಇನ್ನೂ ಕರಿಯರ್ ಆಗಿದ್ದೀವಿ, ಬನ್ನಿ ಬದರ್ ಅಂತ. ಪ್ರೈಸ್ ದಿ ಲಾರ್ಡ್. ಏನಿಲ್ಲ ತಕ್ಕತಾನೆ. ಪ್ರೈಸ್ ದಿ ಲಾರ್ಡ್. ಈಗ ಅಂಗಗಳು ಎಲ್ಲ ಒಂದೇ ತಾನೆ? ಹಲೋ, ಒಬ್ಬರಿಗೆ ಪವರ್ ಕೊಟ್ಟಿರೋದ ಎಲ್ಲರಿಗೂ ಕೊಟ್ಟಿದ್ದಾರಾ? ಪ್ರೈಸ್ ದಿ ಲಾರ್ಡ್. ನೋಡಿ ಏನು ಮಾಡ್ತೀರಾ? ಪ್ರೈಸ್ ದಿ ಲಾರ್ಡ್.
ಓದಿ ಬ್ರದರ್. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ದಾಸನೇ. ಯಾವ ಸ್ವರೂಪನಾದ? ನಮ್ಮ ಒಬ್ಬೊಬ್ಬರನ್ನ, ನಮ್ಮ ಮಿನಿಸ್ಟ್ರಿಯನ್ನು ನೋಡಿ ನಿಜವಾಗಲೂ ಯೇಸುವಿನ ಮಿನಿಸ್ಟ್ರಿ ಅವರದು ಅಂತ ಹೇಳಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನತಾನಯೇಲನನ್ನು ನೋಡಿ ಹೇಳಿದ್ರಲ್ವಾ, ನಿಜವಾಗಲೂ ಇಸ್ರಾಯೇಲ ಇವನು. ಅದೇ ಪ್ರಕಾರ ನನ್ನನ್ನು ಮಾತ್ರ ಅಲ್ಲ, ಬ್ರದರ್ನ ಮಾತ್ರ ಅಲ್ಲ, ನಿಮ್ಮನ್ನು ಮಾತ್ರ ಅಲ್ಲ, ನಮ್ಮ ಮಿನಿಸ್ಟ್ರಿಗೆ ಬಂದು ಒಟ್ಟಾಗಿ ಸೇರಿ ಸೇವೆ ಮಾಡುವ ಪ್ರತಿಯೊಬ್ಬರನ್ನು ನೋಡಿ ಇವನಲ್ಲಿ ಕಪಟವಿಲ್ಲ, ಇವನು ನಿಜವಾದ ಇಸ್ರಾಯೇಲನು, ಇವನು ನಿಜವಾದ ನನ್ನ ಮಗನು, ಇವನು ನಿಜವಾಗ್ಲೂ ನನ್ನ ಮಗಳು ಅಂತೇಳಿ ಹೇಳ್ಸ್ಕೋಬೇಕು. ನಾವು ಯಾರ ಹತ್ರ? ದೇವನ ಹತ್ರ. ಈ ಅನ್ಯದವನು, ಈ ರಾಜ ಹೇಳ್ತಿದ್ದಾನೆ, ಜೀವ ಸ್ವರೂಪನಾದ ದೇವರ ದಾಸನೇ. ದೇವರ ದಾಸನೇ. ಯಾರ ದಾಸನೇ? ದಾಸನು ನಾ ದೇವಾ, ದಾಸನು ನಾ ದೇವ. ನೀವು ದಾಸಿ ಆಡಿ. ದಾಸಿಯು ನಾ. ಮದರ್ ಮೇರಿ ಆದಮೇಲೆ ಹಾಡ್ಬೇಕು ಇದನ್ನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ಹೇಳ್ಬೇಕು ಹೇಳಿ? ಪ್ರಾಣ, ಆತ್ಮ, ಶರೀರ ಮೂರನ್ನು ಒಪ್ಪಿಸ್ಕೊಟ್ಟ ಮೇಲೇ ಹೇಳೋಕ್ಕಾಗೋದು. ಹೌದಾ ಇಲ್ವಾ? ನಾವು ಆಡ್ತಾ ಇದ್ದೀವಿ, ಆದರೆ ಕೆಲಸ ಆಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಮದರ್ ಮೇರಿ ಹಾಡಿದ್ದು ಯಾವಾಗ ಅಂದರೆ ಕೆಲಸ ಆದಮೇಲೆ. ಬಿಟ್ಬಿಟ್ರು, ಬಿಟ್ಬಿಟ್ಟು ಹೇಳಿದ್ರು ದಾಸಿ ನಾನು. ದಾಸಿ ಆದಮೇಲೆ ಬಾಸ್ ಆಗ್ಲಿಕ್ಕೆ ಯಾವತ್ತೂ ಇಷ್ಟಪಡಲಿಲ್ಲ ಅವರು. ನೀವು ಯೇಸುವಿನ ವಾಕ್ಯಕ್ಕೆ, ಯೇಸುವಿಗೆ ದಾಸ ದಾಸಿಗಳಾದರೆ ನೀವು ಬಾಸ್ ಆಗ್ಲಿಕ್ಕೆ ಯಾವತ್ತೂ ಇಷ್ಟಪಡಲ್ಲ. ನೀವು ಕಾಲ್ ತೊಳೆಯವರಾಗಿರ್ತೀರ. ಹಲ್ಲೆಲೂಯಾ. ವಾಕ್ಯ ನೆರವೇರುತ್ತೆ. ನೀವು, ನಾನು ಬಂದದ್ದು ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ ಇಲ್ಲೋ? ಹೌದಾ ಇಲ್ಲ? ಹಲ್ಲೆಲೂಯಾ. ಓದಿ ಬ್ರದರ್ ಮುಂದೆ. ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ದಾಸನೇ, ನೀನು ದಿನನಿತ್ಯವೂ ಆರಾಧಿಸುವ ನಿನ್ನ ದೇವರಿಗೆ. ನೀನು ವಾರಕ್ಕೊಮ್ಮೆ ಆರಾಧಿಸುವ, ತಿಂಗಳಿಗೆ ಮೊದಲನೇ ಸಂಡೇ ಬಂದು ಆರಾಧಿಸುವ. ಇವತ್ತು ನಾವೆಲ್ಲ ಒಂದೇ ಕುಟುಂಬವಾಗಿ ದಿನನಿತ್ಯ ನಾವಿರುವ ಜಾಗದಲ್ಲೇನೆ. ದಿನ ಸೇರೋಕ್ಕಾಗಲ್ಲ ಬಿಡಿ, ಮಂಗಳೂರವ್ರು ಬೆಂಗಳೂರಿಗೆ ಬಂದು ದಿನ ಸೇರೋಕ್ಕಾಗತ್ತಾ? ಇಲ್ಲ. ಆದರೆ ಆತ್ಮಿಕವಾಗಿ ಎಲ್ಲ ಸೇರೋಕ್ಕಾಗತ್ತಾ? ಆಗತ್ತಾ? ಆಗತ್ತಾ? ಮಾಡೋಕ್ಕಾಗತ್ತಾ? ಸೊ ಇಲ್ಲಿ ರಾಜ ಹೇಳ್ತಿದ್ದಾನೆ, ದಿನನಿತ್ಯವೂ ಲೀವ್ ಇಲ್ಲ ನಮಗೆ, ರಜೆ ಇಲ್ಲ ನಮಗೆ. ನಾವು ಆವಾಗ ರಜೆ ಕೊಟ್ಬಿಡ್ತೀವಿ. ಯಾರಿಗೆ? ನಮಗಲ್ಲ, ಯೇಸುಗೆ. ಅಪ್ಪ ನೀನಿವತ್ತು ಸ್ವಲ್ಪ ಹಂಗೆ ಇರಪ್ಪ. ಪ್ರೈಸ್ ದ ಲಾರ್ಡ್. ಓಕೆ, ಓದಿ ಓದಿ ಓದಿ. ನೀನು ದಿನನಿತ್ಯವೂ ಆರಾಧಿಸುವ ನಿನ್ನ ದೇವರಿಗೆ, ನಿನ್ನ ದೇವರಿಗೆ ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಸಾಧ್ಯವಾಯಿತೋ ಎಂದು ಕೇಳಿದರು. ಓಕೆ. ಆಗ ದಾನಿಯೇಲನು ರಾಜನಿಗೆ, ಒಳಗಡೆಯಿಂದ ಸಿಂಹಗಳ ಮಧ್ಯೆ. ನಿಜವಾಗ್ಲೂ ಹೇಳಬೇಕಾದ್ರೆ ಡಗ್ನಿಕೋಟೆಯಲ್ಲಿ ಬೋಧನೆ ಮಾಡಬೇಕಾದ್ರೇ ಬಾಗಿಲಲ್ಲಿ ಒಂದು ಹಾವು ಬಂದ್ಬಿಡ್ತು. ದಿವ್ಯ ಇದ್ರ ಅವತ್ತು. ಪ್ರೈಸ್ ದ ಲಾರ್ಡ್. ಚರ್ಚಲ್ಲಿ ಒಬ್ಬರೂ ಇಲ್ಲ. ಪ್ರೈಸ್ ದ ಲಾರ್ಡ್. ಕೇಳಿ ಸಾಕ್ಷಿ, ಸುಮ್ಮನೆ ಏನು ಹೇಳಕ್ಕೆ ಹೋಗಲ್ಲ ಬಿಡಿ. ಏನಿದೆಯೋ ಅದನ್ನೇ ಮಾತಾಡೋದು. ಪ್ರೈಸ್ ದ ಲಾರ್ಡ್. ಬಾಗಿಲಿಂದ ಬಂದೇ ಬಿಡ್ತು. ನಾನು ಏನೋ ಟಾಪಿಕ್ ನನಗೆ ನೆನಪಿಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದ್ದೀನಿ. ಒಬ್ಬರು ಕಿವಿಗೊಟ್ಟಿದ್ರೆ ಕೇಳಿ, ಎಲ್ಲ ಅಲ್ಲೆಲ್ಲೆಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ರೆ ಎಲ್ಲ ಭಯ ಪಟ್ಕೊಂಡು. ಆಮೇಲೆ ಯಾರೋ ಬಂದು ಕೋಲಿಂದ ಎತ್ತಿ ಬಿಸಾಡಿದರು. ಇಲ್ಲಿ 7 ಸಿಂಹ, ಒಂದು ಹಾವಲ್ಲ. ಹಾವು ಒಂದು ಮೂಲೆಯಲ್ಲಿ ಇರ್ತದೆ, ಏನೋ ಬಚಾವ್ ಮಾಡ್ಬೋದು. ಇಲ್ಲಿರೋದು ಸಿಂಹ. ಆ ಸಿಂಹದ ಗಾತ್ರಗಳು ಹೆಂಗಿರುತ್ತೆ ಹೇಳಿ? ಭಯಂಕರ ಅಲ್ವಾ? 7 ಸಿಂಹ ಇದೆ. ಅದ್ರ ಒಳಗಡೆಯಿಂದ ಒಂದು ಆಟ ಆಡೋ ಮಗು ಥರ, ರಾಜರೇ ಡೋಂಟ್ ವರಿ ಅಂತ. ಪ್ರೈಸ್ ದ ಲಾರ್ಡ್. ಇವತ್ತು ನಮಗೆ ಏನಾದರೂ ಇಲ್ಲ ಸಲ್ಲದ ಆರೋಪಗಳು, ಇಲ್ಲ ಸಲ್ಲದ ಅನೇಕ ಟೀಕೆಗಳು ಬಂದಾಗ, ಯೇಸು ನನ್ನ ಜೊತೆ ಇದ್ದಾರೆ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತೀವ. ನನ್ನ ಮಕ್ಳಿಗೆ ಅಂದ್ಬಿಟ್ರು, ಭಾಳ ಕಷ್ಟ ಆಗ್ತಾ ಇದೆ ಅಂತೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಪ್ರೇಯರ್ಗೆ ಬರೋದಿಲ್ಲಲ್ಲ. ಈ ವಾರ ಸ್ಟ್ರಾಂಗಾಗಿ ಏನಾದರೂ ಬೈದರೆ ನೆಕ್ಸ್ಟ್ ವೀಕ್ ರಜೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಏನಾದರೂ ಹುಡುಕ್ಬಿಡ್ತೀವಿ ಕಾರಣ, ಏನೋ ಒಂದು ಹೇಳ್ತೀವಿ ಬಿಡಿ.
ಅದು ನಿಮಗೆ ನಷ್ಟ. ಓಕೆ, ಮುಂದುವರಿಸಿ. ಆಗ ದಾನಿಯೇಲನು ರಾಜನಿಗೆ, ಅರಸರೇ, ಚಿರಂಜೀವಿಯಾಗಿರಿ, ನನ್ನ ದೇವರು ತಮ್ಮ ದೂತನನ್ನು ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದರು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಈ ಪ್ರಪಂಚದಲ್ಲಿ ನೀವು ಸರಿ ಆಗ್ಬಿಟ್ರೆ ನಮ್ಮ ಶರೀರ, ದೇಹ, ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಈ ಶರೀರ, ಯೇಸುವಿನ ಅಂಗ ನಿಜವಾಗ್ಲೂ ಸರಿ ಆದರೆ ಈ ಅಂಗವನ್ನು ಮುಟ್ಲಿಕ್ಕೆ ಪಿಶಾಚಿಗೆ ಆಗಲ್ಲ. ಯಾವ ಸೈತಾನನಿಗೂ, ಈವನ್ ಬೆಲ್ಜಿಬಲ್ ಅಂತ ದೊಡ್ಡವನಲ್ವಾ, ಆ ಬೆಲ್ಜಿಬಲ್ ಬಂದರೂ ಕೂಡ ಮಿನಿಸ್ಟ್ರಿಯನ್ನು ಮುಟ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಿನಿಸ್ಟ್ರಿ ಯಾರ ಅಂಗ ಆಗಿದೆ? ಯೇಸುವಿನ ತಲೆ ಯಾರಾಗಿದ್ದಾರೆ? ಯೇಸುವೆ ಆಗಿದ್ದಾರೆ. ಯೇಸುನ್ ಮುಟ್ಟಕ್ಕಾಗತ್ತಾ ಅವನಿಗೆ? ಆಗುತ್ತಾ? ಕೆಲವೊಂದ್ಸರಿ ಕೆಲವ್ರು ಹೇಳ್ತಾರೆ ಅದಾಗಿದ್ದ ಅವಾಗ. ಈ ಉದಾಹರಣೆಗೆ ಯೋಬ ಸುತ್ತಾಡಿಕೊಂಡು ಸ್ವರ್ಗಕ್ಕೆ ಹೋದ ಅಂತ ಹೇಳಿ, ಹೌದಾ? ಯೇಸುವನ್ನೇ ಭೇಟಿ ಮಾಡ್ದ, ಯೇಸುವನ್ನೇ ಪರೀಕ್ಷೆ ಮಾಡ್ದ. ಎಸ್, ಕರೆಕ್ಟೇ. ಈಗ ಆಗಲ್ಲ. ಪರೀಕ್ಷೆ ಮಾಡ್ಬೋದು ನಮ್ಮನ್ನ, ಆದರೆ ಮುಟ್ಲಿಕ್ಕೆ ಯಾಕೆಂದ್ರೆ ಸುಟ್ಟೋಗಿದ್ದಾನೆ, ಇನ್ನು ಆಮೇಲೆ ಬೂದಿ ಆಗೋಗ್ತಾನೆ ಅಷ್ಟೇ ಅವನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಆದ್ದರಿಂದ ಇವತ್ತು ಒಂದು 5 ನಿಮಿಷ ಇದೆ ಬ್ರೇಕ್. ಆಮೇಲೆ ನಾನು ಏನು ಹೇಳಕ್ಕೆ ಪಡ್ತಾ ಇದ್ದೀನಿ ವಾಕ್ಯಗಳ ಮುಖಾಂತರ ಅಂದರೆ, ಸುಮಾರು ಧ್ಯಾನಗಳನ್ನು ಮಾಡಿದ್ದೀವಿ. ಸುಮಾರು ಮುಲ್ಕಿಯಲ್ಲಿ ಸ್ಟಾರ್ಟ್ ಆಗಿ 2 ವರ್ಷ, 3 ವರ್ಷ, 2.5 ವರ್ಷ ಆಗಿರ್ಬೋದು. 3 ವರ್ಷ ಆಗಿದೆಯಮ್ಮ, 2.5 ವರ್ಷ. ಓಕೆ, ಅಲ್ಲಿಂದ ನಾನು ಹೇಳಿದ್ನಲ್ಲ, 10 ಕೊಯ್ನೋನ್ಯ ಇರ್ಬೋದು, 6 ಬರ್ನಿಂಗ್ ಬುಷ್ ಇರ್ಬೋದು, ಅನೇಕ ಫಸ್ಟ್ ಸಂಡೇ ಧ್ಯಾನಗಳಿರ್ಬೋದು, ಸೆಕೆಂಡ್ ಸಂಡೇ ಧ್ಯಾನಗಳಿರ್ಬೋದು. ಇಷ್ಟೆಲ್ಲ ಧ್ಯಾನಕೂಟಗಳಾಗಿ ನಾವೊಂದು ನಿಜವಾದ ಯೇಸುವಿನ ಶರೀರವಾಗಿ ನಾವು ಮಾರ್ಪಡಲಿಲ್ಲ ಅಂದರೆ ಒಂಥರ ನಗೆಪಾಟಿಕೆ, ಚೆನ್ನಾಗಿಲ್ಲ ಅದು. ಒಬ್ಬರನ್ನೊಬ್ಬರು ಯಾವ ರೀತಿ ನಾವು ಸಹಿಸ್ಕೋಬೇಕು ಅಂದರೆ ಊಹೆ ಮಾಡ್ಲಿಕ್ಕೆ ಆಗಬಾರ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಏನಾಗಿದೆ ಗೊತ್ತಾ, ನಮಗೆ ಗೊತ್ತಿಲ್ಲದಂಗೆ ನಾವು ವಂಚನೆಗೆ ಒಳಗಾಗ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುಗಿಂತ ಮನುಷ್ಯನ ಪ್ರೀತಿ ಮಾಡೋಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ನಾವೀಗ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ನನ್ನ ಯಾರನ್ನ ಬೈದರು ಅಂತ ಇಟ್ಕೊಳ್ಳಿ, ಯಾರೋ ಬೈದರು, ನೀವೇನು ಮಾಡ್ತೀರಾ? ನನ್ನನ್ನು ಯಾರೋ ಬೈದರು, ಏನು ಮಾಡ್ತೀರಿ ನೀವು? ಅವ್ರಿಗೆ ಬೈತೀವಿ. ಯಾಕೆ ಹೇಳಿ? ನನ್ನನ್ನು ಇಷ್ಟಪಡ್ತೀರಿ ನೀವು. ಹಲ್ಲೆಲೂಯಾ. ಈಗ ಬೈದವ್ರಿಗೆ ಕೂರಿಸ್ಕೊಂಡು ಒಂದು ಸ್ವಲ್ಪ ದೇವರ ವಾಕ್ಯ ಹೇಳಿ, ಹಂಗಲ್ಲಪ್ಪ ಹಿಂಗೆ ಅಂಥೇಳಿ ನನ್ನನ್ನು ನೆಗೆಟಿವ್ ಮಾಡಿ ಅವ್ರನ್ನ ಸ್ವಲ್ಪ ಪ್ಲಸ್ ಮಾಡಿದ್ರೆ ದೇವ್ರ ಕಡೆಗೆ ಬರೋ ಸಾಧ್ಯತೆ ಇದೆಯಾ? ಮಾಡ್ತೀವ? ಹೋದ್ರೆ ಹೋಗಲಿ ಬಿಡು. ಯೇಸು ಏನಾದರೂ ಮಾಡಿದಾರ ಆ ಥರ? ಎಲ್ಲೂ ಮಾಡಲಿಲ್ಲ. ಗಟ್ಟಿ ಅವನೆಲ್ಲೋ ಹೋದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕಂದರೆ ನನ್ನ ಒಳಗಡೆ ಹಾಕಿದಂಥ ವಿಷಯ ಪ್ರಿಯರೇ. ಈಗ ನನ್ನನ್ನು ಯಾರಾದರೂ ಇಷ್ಟಪಟ್ಟಾಗ, ನನ್ನನ್ನು ಯಾರಾದರೂ ಅವ್ರು ಬೈದಾಗ, ಹಂಗೆಲ್ಲ ಮಾತಾಡಬೇಡ ಅಂತ ಮಾತಾಡ್ತೀವಿ. ಯಾಕಂದರೆ ನಾನು ಇಷ್ಟ. ಬಟ್ ನನಗಿಂತ ಇಷ್ಟ ಆ ಪಾಪಿ ದೇವರಿಗೆ. ಹಲ್ಲೆಲೂಯಾ. ಈಗ ನೀವೇನು ಮಾಡಬೇಕು? ಅವನನ್ನು ಎತ್ತಬೇಕಲ್ಲ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ನಮ್ಮ ಕುಟುಂಬದ ಮುಖಾಂತರ ಈ ಕೆಲಸ ಆಗಲಿ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ. ಪ್ರೈಸ್ ದ ಲಾರ್ಡ್. 10ನೇ ಅಧ್ಯಾಯ ಅಂತ ಕಾಣುತ್ತೆ. ಯಾಕಮ್ಮ ಎಲ್ಲಿ? ಮಾರ್ಕನ ಶುಭ ಸಂದೇಶ ಅಥವಾ ಲೂಕನ ಶುಭ ಸಂದೇಶ ಎಲ್ಲ ಕಡೆ ಇದೆ. ತಿಮಾಯನ ಮಗ ಬಾರ್ತಿಮಾಯನ ಘಟನೆ ಗೊತ್ತಿದೆಯಾ? ಪ್ರತಿದಿನ ಅವನು ಏನಂತ ಕೇಳ್ತಾ ಇದ್ದ? ಅಮ್ಮ, ತಾಯಿ ಇದೆ ಅವನದ ಅಲ್ವಾ? ಹೌದಾ? ಪ್ರತಿದಿನ ಅವನ ಬಾಯಿಂದ ಅದೇ ಬರ್ತಾ ಇದ್ದಿದೆಯಾ? ಯಾಕಂದರೆ ಪ್ರತಿದಿನ ಅವನಿಗೇನು ಬೇಕಾಗಿತ್ತು? ಭಿಕ್ಷೆ. ಆದರೆ ಒಂದು ದಿವಸ ಏಸು ಹೋಗ್ತಿದ್ದಾರೆ ಅಂತ ಯಾರೋ ಹೇಳಿದ್ರು. ಆಗ ಅವನ ಬಾಯಿಂದ ಅಪ್ಪ, ಅಮ್ಮ ಅಂತ ಬಂದಿಲ್ಲ. ದಾವೀದ ಕುಲಪುತ್ರ, ನಜರೇತಿನ ಯೇಸುವೆ, ನನ್ನ ಮೇಲೆ ಕರುಣೆ ಆಗಿರು ಅಂಥೇಳಿ ಕೇಳುವಾಗ ಯೇಸು ಅವನ ಹತ್ರಕ್ಕೆ ಬಂದ್ಬಿಟ್ಟು ಏನು ಹೇಳಿದ್ರು ಅಂದರೆ, ನಿನಗೇನು ಬೇಕು ಅಂದರು. ಇವತ್ತು ನಿನ್ನ ಯೇಸು ನಿನ್ನನ್ನು ನೋಡಿ ಹೇಳ್ತಿದ್ದಾರೆ, ನೀನಿಷ್ಟು ವರ್ಷಗಳಿಂದ ಸ್ಟ್ರಗಲ್ ಪಡ್ತಾ ಇದ್ದೀಯಲ್ವಾ, ಒದ್ದಾಡ್ತಿದ್ದೀಯಲ್ವಾ, ಯಾವ ಕ್ಷೇತ್ರದಲ್ಲಿ ನೀನು ಬಂಧನಕ್ಕೊಳಗಾಗಿದೆಯೋ ಅಲ್ಲಿಂದ ನಾನು ಹೊರಗಡೆ ತರ್ತೀನಿ.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದರೆ ಇವತ್ತು ಅವ್ರು ನೋಯಿಸಿದ್ರು, ಇವ್ರು ನೋಯಿಸಿದ್ರು, ಇವರಿಂದ ತೊಂದರೆ ಆಯಿತು, ಅವರಿಂದ ತೊಂದರೆ ಆಯಿತು ಅಂತ ನೀನು ಹೇಳೋದಾದರೆ 5 ಪೈಸೆ ಪ್ರಯೋಜನ ಇಲ್ಲ. ನಾನು ನಿನ್ನ ಮುಂದೆ ಸರಿಯಾಗಬೇಕು. ಈ ಒಂದು ಕುಟುಂಬದಲ್ಲಿ, ಈ ಒಂದು ಪ್ರಾರ್ಥನಾ ತಂಡದಲ್ಲಿ ನನ್ನ ಮುಖಾಂತರ ನಿನ್ನ ಮಹಿಮೆ ಉಂಟಾಗಬೇಕು. ಅದಕ್ಕೆ ನಾನು ಸರಿಯಾಗಬೇಕಪ್ಪ ಅಂಥೇಳಿ ನೀನು ನಿಂತ್ಕೊಳ್ಳೋದಾದರೆ, ನೀನು ಈ ಸಮಯದಲ್ಲಿ ಕೇಳೋದಾದರೆ ಈ ಕ್ಷಣ ದೇವರು ಕಾರ್ಯ ಮಾಡ್ತಾರೆ. ಯಾಕಂದರೆ ದೇವರ ವಾಕ್ಯ ಮತ್ತೊಂದು ಆವೃತ್ತಿ ಹೇಳ್ತೇನೆ, 10:27, ಮಾನವನಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಎಲ್ಲವೂ ಎಲ್ಲವೂ. ಇವತ್ತು ನೀವೇನು ಮಾಡಬೇಕು ಅಂದರೆ, ಅಪ್ಪ ನನ್ನಲ್ಲಿರ್ತಕ್ಕಂಥ ಬೇಡವಾದದ್ದನ್ನು ತೆಗೆದುಹಾಕು. ನನ್ನನ್ನು ನೋಡುವವರು ನಿನ್ನನ್ನು ನೋಡುವಂತಾಗಬೇಕು. ಈ ಒಂದು ನನ್ನ ಕುಟುಂಬ, ಈ ಒಂದು ಮಿನಿಸ್ಟ್ರಿ ನಿನ್ನ ನಿಜವಾದ ಅಂಗವಾಗಿ, ದೇಹವಾಗಿ ನಿನ್ನ ಮಾತನ್ನು ಕೇಳುವಂತಾಗಬೇಕು. ಅಂಥ ಒಂದು ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸು ಅಂತೇಳಿ ನಿಮ್ಮಲ್ಲಿ ಒಂದು ಹಳು ಇವತ್ತು ಏನಕ್ಕೆ ಗೊತ್ತಾ? ನಾನು ಸರಿಯಾಗಬೇಕು, ನಾನು ಸರಿಯಾಗಬೇಕು, ನಾನು ಸರಿಯಾಗಬೇಕು, ಬೇರೆ ಏನು ಬೇಡ ಪ್ರಿಯರೇ, ನಾನು ಸರಿಯಾಗಬೇಕೇಸಪ್ಪ ಅಂಥೇಳಿ ನಿಮ್ಮ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸಬೇಕು. ನೀವು ನಿಮ್ಮ ಒಳಗಡೆ ಒಂದು ಆಪರೇಷನ್ ಆಗಬೇಕು. ಇವತ್ತು ಈಗ ಮಾಡ್ತಾರೆ ದೇವರು. ಅವರಿಗೆ ಸಮಯ 1 ನಿಮಿಷ ಸಾಕು, ಕ್ಷಣ ಮಾತ್ರ ಸಾಕು ದೇವರು ನಿಮ್ಮಲ್ಲಿರ್ತಕ್ಕಂಥ ಬೇಡವಾದದನ್ನು ತೆಗೆದು ಹಾಕಲಿಕ್ಕೆ. ವಾಕ್ಯ ಹೇಳುತ್ತಲ್ವಾ, ಪಿತನು ನೆಡದ ಎಲ್ಲ ಮುಳ್ಳು ಗಿಡಗಳನ್ನು ಬೇರು ಸಮೇತವಾಗಿ ನಿಮ್ಮಿಂದ ಕಿತ್ತು ಹಾಕಲಾಗುವುದು ಎಂಬುದಾಗಿ ಯೇಸುವಿನೇ ಹೇಳಿದ್ದಾರೆ. ಈ ಸಮಯದಲ್ಲಿ ಯೇಸು ಹೇಳಿದ ಮಾತುಗಳು ಸತ್ಯ ಸತ್ಯ ಸತ್ಯ. ಆ ಒಂದೊಂದು ವಚನಗಳು ನಿಮ್ಮ ಒಳಗಡೆ ಇರುವ ಎಲ್ಲವನ್ನ ಕಿತ್ತಾಕ್ಲಿಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಯಾಕೆಂದರೆ ಯೇಸುವಿನ ಮಾತುಗಳು ಇಬ್ಬಾಯಿ ಕತ್ತಿಯಂತೆ. ಆ ಕತ್ತಿಯಿಂದ ಎಲ್ಲವನ್ನ ಆಪರೇಷನ್ ಮಾಡಿ ತೆಗೆದು ಹಾಕಲಿಕ್ಕೆ ಅವರಿಗೆ ಸಾಧ್ಯವಿದೆ. ಅಂತ ದೇವರ ಸಾನ್ನಿಧ್ಯವನ್ನ ಕಣ್ಣುಗಳನ್ನು ಮುಚ್ಚಿ ಒಂದೇ ಒಂದು ಕ್ಷಣ ಮೌನವಾಗಿ ನಿಮ್ಮ ಅಂತರಂಗವನ್ನ ದೇವರಿಗೆ ಬಿಟ್ಟುಕೊಟ್ಟು, ಮಾತೆ ಮರಿಯಳು ಹೇಳಿದಂಗೆ ಆಗ್ಬೇಕು. ಇವತ್ತು ನಿಮಗೆ ಈ 3 ದಿವಸಗಳ ಧ್ಯಾನದಲ್ಲಿ ಇದು ನಿನ್ನ ದಾಸ, ಇದು ನಿನ್ನ ದಾಸಿ ಅಂತ ಹೇಳಿ ಮಾತೆ ಮರಿಯಳು ಹೇಳಿದಂತೆ ನಿಮ್ಮೊಬ್ಬೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗಬೇಕು ಪ್ರಿಯರೇ. ಅಂತ ಒಂದು ಪರಿಸ್ಥಿತಿಯನ್ನ, ಅಂತ ಒಂದು ಕಾರ್ಯವನ್ನ ಯೇಸು ಇಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಹಲ್ಲೆಲೂಯಾ, ಸ್ತೋತ್ರಪ್ಪ 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 ಸ್ತೋತ್ರಪ್ಪ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ ನಾನು ಮಣ್ಣಿಗೆ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ ನಾನು ಮಣ್ಣಿಗೆ ಸೇರುವವರೆಗೂ. ನನ್ನಲ್ಲಿರುವ ಎಲ್ಲ ಬೇಡವಾದದ್ದನ್ನು ಹೃದಯದಿಂದ ನೀವು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳುವಾಗ ಎಲ್ಲವನ್ನ ತೆಗೆದಾಕ್ತಾರೆ ಪ್ರಿಯರೇ, ಎಲ್ಲವನ್ನ ತೆಗೆದಾಕ್ತಾರೆ. ಒಪ್ಕೋಬೇಕಷ್ಟೇ. ನೀವು ಆರಂಭದಲ್ಲಿ ಒಂದು ವಾಕ್ಯವನ್ನು ಓದಿದ್ರಲ್ವಾ, ದೇವರ ಮುಂದೆ ನೀವು ನಿಂತು ನೋಡಿ, ನಿಮ್ಮಲ್ಲಿರುವ ಎಲ್ಲವೂ, ನನ್ನಲ್ಲಿರುವ ಎಲ್ಲವೂ ನನಗೆ ಗೊತ್ತಾಗ್ತದೆ. ನನ್ನಲ್ಲಿರುವ
ಸ್ವಾರ್ಥವ ನನ್ನಲ್ಲಿರುವ ಅಹಂಕಾರವ ನನ್ನಲ್ಲಿರುವ ಎಲ್ಲ ಸ್ವಾರ್ಥ ನನ್ನಲ್ಲಿರುವ ಅಹಂಕಾರ ನನ್ನಲ್ಲಿರುವ ನಾನು ಎನ್ನುವ ನನ್ನಲ್ಲಿರುವ ಹಣದಾಸೆಯ ನನ್ನಲ್ಲಿರುವ ನಾನು ಎನ್ನುವ ನನ್ನಲ್ಲಿರುವ ಹಣದಾಸೆಯ ಸಮರ್ಪಿಸುವೆ 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 ನಿನ್ನ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಗಾಯಪಟ್ಟ ಕರಗಳಲ್ಲಿ ನಿನ್ನ ಕಲ್ವಾರಿ ಶಿಲುಬೆಯಲ್ಲಿ ಬೇಡ ನಿಮಗೆ ನಿನ್ನ ಗಾಯಪಟ್ಟ ಶರಗಳಲ್ಲಿ ನನ್ನಲ್ಲಿರುವ ಎಲ್ಲ ಕೋಪವ ನನ್ನಲ್ಲಿರುವ ಎಲ್ಲ ದ್ವೇಷವ ನನ್ನಲ್ಲಿರುವ ಎಲ್ಲ ಕೋಪವ ನನ್ನಲ್ಲಿರುವ ಎಲ್ಲ ದ್ವೇಷವ ನನ್ನಲ್ಲಿರುವ ಹಣದಾಸೆಯ ನನ್ನಲ್ಲಿರುವ ವ್ಯಾಮೋಹವ ನನ್ನಲ್ಲಿರುವ ಹಣದಾಸೆಯ ಎಲ್ಲ ವ್ಯಾಮೋಹ ನನ್ನಲ್ಲಿರುವ ಎಲ್ಲ ಮೋಹವ ಸಮರ್ಪಿಸುವೆ 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 ಕೊಟ್ಬಿಡಿ ಸಮರ್ಪಿಸುವೆ 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 ಕೊಟ್ಬಿಡಿ ಪ್ರಿಯರೇ. ಸಮರ್ಪಿಸುವೆ ನಿಮ್ಮ ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಗಾಯಪಟ್ಟ ಕರಗಳಲ್ಲಿ ನಿಮ್ಮ ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಗಾಯಪಟ್ಟ ಕರಗಳಲ್ಲಿ ಆರಾಧನೆ 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 ಸ್ವಯ ಆರಾಧನೆ 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 ಆರಾಧನೆ. ಅಪ್ಪ, ಕೇಳಿದಂಥ ಒಂದೊಂದು ವಚನಗಳಿಗೆ ಮಾಂಸ ಧರಿಸುವಂತೆ ಮಾಡಿ ಅಪ್ಪ. ಆಮೆನ್. ಈ 3 ದಿವಸಗಳು ಅಪ್ಪ ನಿನ್ನೊಂದಿಗೆ ಐಕ್ಯವಾಗಿ ನನ್ನಲ್ಲಿರುವ ಬೇಡವಾದದ್ದನ್ನೆಲ್ಲ ತೆಗೆದುಹಾಕಿ ನಿನ್ನ ನಿಜವಾದ ಆಲಯವಾಗಿ, ನಿನ್ನನ್ನು ಮಹಿಮೆಪಡಿಸುವ ಆಲಯವಾಗಿ ನಮ್ಮನ್ನು ಮಾರ್ಪಡಿಸಿರಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್.